ಅದ ನೋಡ್ರಿ ಅಲ್ಲಿವರೆಗೆ ಅವಸ್ಥಾ ಅದ. ವಿಷಯದ ಆಶಯ ಎಲ್ಲಿ ತನಕ ಅದ ನೋಡು, ಅಲ್ಲಿ ತನಕ ನೀತಿ ನಮಗೆ ಬರುದಿಲ್ಲ. ಕಡುಲೋಭ ಏನೈತಿ ನೋಡ್ರಿ, ಎಲ್ಲಕ್ಕಿಂತ ಕೆಟ್ಟ ಗುಣ ಅದು. ಏನ್ ಹಿತ ಮಾಡಕ್ ಹಚ್ಚುದೇ ಇಲ್ಲ ಅದ. ಅತಿ ಆಶೆ ಏನ್ ಮಾಡ್ತತಿ, ಗತಿಗೆಡಿಸ್ತಿ ಅಂತಾರಲ್ಲ, ಗತಿ ಅಂದ್ರೆ ಮೋಕ್ಷ. ಅದ ನಮ್ಮನ್ನು ಕೆಡಿಸೋದಿಲ್ಲ, ಸಮಾಧಾನ ಶಾಂತಿಯನ್ನು ಕೆಡಿಸ್ಬಿಡ್ತೈತಿ. ಏನ್ ಇದ್ರಾಗೂ ಅತಿ ಆಶೆ ಏನ್ ಮಾಡಕ್ ಹೋಗ್ಬೇಡ. ಏನ್ ಆಶಾ ಕಡಿಮೆ ಆದ್ರೆ ನೀತಿ ಬರ್ತೈತೋ, ಆಶಾ ಹೆಚ್ಚಾದ್ರೆ ನೀತಿ ಬರ್ತೈತೋ. ಮನುಷ್ಯನನ್ನ ಆಶೆನ ಗತಿಗೆಡಿಸೋದು ನೋಡಿ, ದುರಾಶೆನ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹಚ್ಚೋದು. ವಿಷಯದಿಂದ ಸುಖ ಸಿಗ್ತೈತೋ ಇಲ್ಲೋ ಅನ್ನೋದನ್ನು ವಿಚಾರ ಮಾಡಿರನ ಯಾರು? ಯಾವಾಗ ವಿಚಾರ ಮಾಡೋರು ನೀವು? ಹಂಗ ಒಬ್ಬರು ನೋಡಿ ಒಬ್ಬರು ಹಂಗಾದ್ರೆ ಬೆನ್ನು ಹತ್ತಿ ಬಿಟ್ಟೇವಿ, ಅದರಿಂದ ಏನಾಕೈತಿ? ವಿಚಾರಣ ಇಲ್ಲ. ನನಗೂ ಹಂಗಾಗಬೇಕು ಹಿಂಗಾಗಬೇಕು ಅಂತ ಬಯಕೆಗಳು ಕಾಡ್ತಾವ ನಿನ್ನ. ಹೌದಿಲ್ಲ? ಹಂಗಾದವ್ರು ಆರಾಮದಾರ ನೋಡಂಗಾರ ಅವ್ರನ್ನ. ಇದು ಹೊಳಿದು ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅದು ನಿತ್ಯ ಐತೋ ಅನಿತ್ಯ ಐತೋ, ಇದು ಹಿತ ಐತೋ ಏನ ಹಿತ ಐತೋ, ಈ ವಿವೇಕ ಇಲ್ಲೂಲೇ ಅದ್ರ ಬೆನ್ನು ಹತ್ತಿ ಬಿಟ್ಟೆವು. ನಾಳೆ ಅದರ ಫಲ ನಾವು ಉಣಬೇಕಾಗೈತಿ. ವಿವೇಕ ವಿಚಾರ ಇಲ್ಲೂಲೇ ಏನು ಮಾಡ್ತೇವಲ್ಲ, ಹಿಂದಡಿ ಪಶ್ಚಾತ್ತಾಪ ಪಡ್ಬೇಕಾಗೈತಿ. ಗೊತ್ತಾಗಲಿಲ್ರಿ ನಮ್ಗೆ, ಹೇಳಿತ್ತಿಲ್ಲೋ ನಿನಗೆ, ಎಚ್ಚರಗೊಳಿಸಿತ್ತಿಲ್ಲೋ, ಮತ್ತು ಬೆನ್ನು ಹತ್ತಿದೆ ಅಂದ್ರೆ ಯಾರೇನು ಮಾಡೋದಪ್ಪ? ಹೇಳ ಮಗ ಉಣಾದಂತ. ಕಂಡು ಕೇಳಿ ಮತ್ತೆ ಮೋಹಿಪರೇ, ಭೂಮಂಡಲದ ಭೋಗ ಪೋಗವನ ಅತಿ ಗೆಳೆಯದೆ ಮನುಜರು ಅಂತ. ಮತ್ತು ಇದ್ರ ಬೆನ್ನು ಹತ್ತಿಯಲ್ಲ, ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟಿತ್ತಿಲ್ಲೋ ನೀನು? ಯಾರೇನು ಮಾಡೋದು? ಅನುಭವ ಸಂಗತಿ. ಹೆಚ್ಚಿನ ಶಾಸನ ನಿನಗೆ. ಕೇಳಿ ಕೇಳಿ ಮಾಡ್ತೀನಿ ಅಂದ್ರೆ, ಕಂಡು ಕೇಳಿ ಮತ್ತು ಮಾಡ್ತಾನಂದ್ರೆ ಅದು ಹೆಚ್ಚಿನ ಶಾಸನ ನಿನಗೆ. ಏನು ನೋಡಿ ಮಾಡಿದವ್ರು ಏನಾಗ್ಯಾರ, ಅವ್ನು ಗಳಿಸಿದವ್ರು ಏನಾಗ್ಯಾರ, ಜಗತ್ತಿನಾಗ ಏನೇನೋ ಆಗಿ ಮೆರೆದವ್ರು ಏನಾಗ್ಯಾರ ನೋಡ್ಕೊ. ನೆಮ್ಮದಿಯಿಂದ ಅದಾರನವರು. ಒಳ್ಳೆಯ ಗುಣಗಳು ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ವಿಷಯದ ಆಶಯ ಕಡಿಮೆ ಆಗ್ಬೇಕು ನೋಡ್ರಿ. ಒಳ್ಳೆಯ ಗುಣಗಳನ್ನು ಆಗಲಿ ಅಂತ ಬೇಡ್ಕೊಂತಿ, ಒಳ್ಳೆಯ ಗುಣಗಳನ್ನು ನಮಗೆ ಬರಬೇಕಾದ್ರೆ ವಿಷಯದ ವ್ಯಾಮೋಹವಾದಾಗ ಬರ್ತಾವು. ಬೇಡುವೆನಭವ ನಿಮ್ಮನುಭವ ಭವದಳು ಮಾಡೆನು ಗಲಿದು ಸುಗುಣ ಸಂತತಿಯನ್ನು ಇಂತು. ಒಳ್ಳೆಯ ಗುಣಗಳನ್ನು ನನಗೆ ದಯಪಾಲಿಸು ಅಂತ ಕೇಳ್ಕೊಂಡು ಬರಬೇಕಾದ್ರೆ ವಿಷಯದ ವ್ಯಾಮೋಹದಾಗ ಬರ್ತೈತಿ. ಒಳ್ಳೆಯ ಗುಣಗಳು, ಸದ್ಗುಣಗಳು, ಅಂಥವರಿಗೆ ನಿಜವಾದ ಈ ಸ್ವರೂಪ ಜ್ಞಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅಂತ ಒಂದು ಆಚರಣೆ ಒಳಗೆ ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖ ಇದರೊಳು ಸಾಧ್ಯಂ ಅಂತ. ಸದ್ಗುಣ ಅಂತ ಅದಕ್ಕಂತಾರೆ, ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನುವಂಥ ಸ್ವಭಾವ ಉಳ್ಳವರಿಗೆ ಸದ್ಗುಣಿಗಳು ಅಂತಾರೆ. ಇನ್ನೊಬ್ಬರಿಗೆ ಹಿತ ಮಾಡೋದು, ನಮಗೆ ಕೆಡಕ್ಕೆ ಮಾಡಿದ್ರು ಇನ್ನೊಬ್ಬರಿಗೆ ಅವ ಒಳ್ಳೇದಾಗಲಿಪ್ಪ ಅನ್ನೋ ಅವ ಸದ್ಗುಣಿ. ಅಂಥವ್ರಿಗೆ ಇದನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ನನಗ ಆಗಲಿ ಅನ್ನೋವಾಗ ಇದು ಎಂದೂ ಆಗೋದಿಲ್ಲ ಅಂತ. ಹೌದಿಲ್ಲ? ಎಲ್ಲ ಏನು ಕಟ್ಕೊಂಡ ಹೊಕ್ಕೆನ, ಏನು ನನಗೆ ಬೇಕು, ನಮ್ಮ ಮಕ್ಕಳಿಗೆ ಬೇಕು, ನಮಗೆ ಬೇಕು, ಎಲ್ಲ ಬೇಕು. ಸ್ವಾರ್ಥಿಗೆ ಅಂದ್ರೆ ಸ್ವಾರ್ಥ ಬುದ್ಧಿ ಇದ್ದಾವ ಅಂತ. ಅವ ಎಂದೂ ಇದ್ರಾಗ ಪ್ರಗತಿಯನ್ನು ಹೊಂದುವುದಿಲ್ಲ. ತನ್ನ ಸ್ವಾರ್ಥದ ಲೆಕ್ಕದಾಗ ಇರೋವು, ಮತ್ತು ಬೇಕಾದಂಗೆ ಅಲ್ಲೇ ಐತಿ ಅಂದ್ರೆ ಸುಧಾ ಮತ್ತು ತನ್ನ ಗಂಟು ಮಾಡವ, ಗಂಟುಗಳು ಅಂತಾರಲ್ಲ. ಹೌದಿಲ್ಲ? ತನ್ನ ಮನೆ ತನ್ನ ಬಾಳೆ ಏನು ಅನುಕೂಲ ಅದನ್ನ ನೋಡವ ಹೊರತ ಇನ್ನುಳಿದದ್ದು ಏನು ನೋಡವ. ಇನ್ನೊಬ್ಬರಿಗೆ ಹಾಳಾಗಿ ಹೋಗಲ್ರ ಅವ್ರು. ಈ ವಿಚಾರ ಇಲ್ಲಿ ತನಕ ನಮಗೆ ಬರೋದಿಲ್ಲ, ಅಲ್ಲಿ ತನಕ ನಮಗೆ ಒಳ್ಳೆಯ ಗುಣಗಳು ಬರೋದಿಲ್ಲ, ಮತ್ತು ಇದು ಜ್ಞಾನನೂ ನಿನಗಾಗೋದು. ದುಷ್ಟ ಗುಣ, ದುಷ್ಟ ವೃತ್ತಿ ಬೇಕಾದಷ್ಟು ಇದ್ರಾಗ ವೇದಾಂತದಾಗ ಅದೇನಂದ್ರು, ಇಂಥ ಒಂದು ಮನೋಭಾವ ನಿನಗಿದ್ರೆ
ಎಂದೂ ಆ ಸಾಧುತ್ವವನ್ನು ಹೊಂದಲಾರ ಅಂತ. ಏನ್ ನಿಷ್ಣಾತೋ ಅಪೀಚ ಸಾಧುತ್ವಂ ನ ಇತಿ ದುರ್ಜನ ಅಂತ. ಸ್ವಾರ್ಥ ಬುದ್ಧಿ ಉದ್ದವ, ದುಷ್ಟ ಸ್ವಭಾವ ಉಳ್ಳವ, ಅವ ಬೇಕಾದಂಗೆ ವೇದಾಂತದೊಳಗೆ ಹೇಳ್ತಾನಪ್ಪ, ಕೇಳ್ತಾನ, ಮುಗಿಲೆತ್ತರ ಅದು ಮಾತಾಡ್ತಾನಪ್ಪ ಅಂದ್ರೆ ಸುಧಾ ಅವ ಆ ಸ್ಥಿತಿಯನ್ನು ಹೊಂದಲಾರಂತ. ಸಾಧ್ಯನೇ ಇಲ್ಲ. ಮೈನಾಕ ಪರ್ವತವನ್ನು ಬೇಕಾದಷ್ಟು ಹೊತ್ತು ಬೇಕಾದಷ್ಟು ವರ್ಷ ನೀರ ನೆನೆಯಿಟ್ರು ಮೆತ್ತಗಾಗುಲ್ಲಂತ. ಹಂಗೆ ದುಷ್ಟ ಸ್ವಭಾವ ಉಳ್ಳವ, ಸ್ವಾರ್ಥಿ, ಗಂಟಗಾಳ, ಅವು ಎಷ್ಟು ವೇದಾಂತದಾಗ ಅದಾನ ಅಂದ್ರೆ ಸುಧಾ ಅವ ಎಂದೂ ಉದ್ಧಾರ ಆಗುತ್ತಂತ. ಎಷ್ಟೋ ಮಂದಿ ಆಗ್ಯಾರಿಲ್ಲ, ಈಗ ನೋಡ್ತೇವೆ ಏನೇನಾಗ್ಯಾರ ಇವ್ರ ಪರಿಸ್ಥಿತಿ. ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದ ಅಲ್ಲೇ ಇದ್ರು ಮತ್ತೆ ಆದ್ರೆ ಅದನ್ನು ಹೊಂದಾಕ ಯಾಕಾಗಲಿಲ್ಲ, ಅವರು ಇದಪ್ಪ ಬ್ಯಾರೇನ ಇತ್ತು, ಇಲ್ಲಿ ಅದ ಇತ್ತು, ಅದ್ರ ಬದಲಾಗಿಲ್ಲ. ದುಷ್ಟ ಸ್ವಭಾವ ಪರಿವರ್ತನೆ ಆಗುದು ಭಾಳ ಕಠಿಣ. ಏನು ಅದೇ ಹುಟ್ಟುಗುಣ ಹೋಗುದಿಲ್ಲ ಅಂತಾರಲ್ಲ, ಹೌದಿಲ್ಲ? ಎಲ್ಲಿ ಹೋದ್ರು ಇಲ್ಲಿ ಅದನ್ನು ಬಿಡಲಿಲ್ಲ ನೀನು ಅಂತ, ಆ ಚಾಳಿ ಬಿಡಲಿಲ್ಲ, ಗಂಟುಗಾಳತನ ಬಿಡಲಿಲ್ಲ ಅಲ್ವ ನೀನು. ನೋಡ್ರಪ್ಪ, ಹೇಳುವಟ್ಟು ಹೇಳ್ತಾನ, ಅನುಭವಿಸೋರು ನೀವು ಅಂತ. ಇಲ್ಲಿ ಹೆಂಗೆ ನಡ್ಕೋಬೇಕು, ನೀತಿ ನ್ಯಾಯಗಳಿಂದ ಚೊಕ್ಕಟವಾಗಿ ನಡ್ಕೋ. ನನ್ನದನ್ನೋದ್ರಾಗಷ್ಟ ನಾವು ನೋಡ್ಕೋಬೇಕು, ಅನ್ಯದ್ರಾಗ ಹೆಣಿಕಕ್ಕೆ ಹೋಗ್ಬಾರ್ದು. ಅದು ಏನು ಮಾಡ್ತೈತಿ ನಮ್ಮನ್ನೆಲ್ಲ, ಈಗಷ್ಟೇ ನಮ್ಗೆ ಹಿತ ಅನಿಸ್ತೈತಿ, ಹಿಂದಗಡೆ ಅದರ ಪರಿಣಾಮ ಭಾಳ ಅನಾಹುತ. ಬದಲು ಅದಕ್ಕೆ ಆಶಯ ಮಾಡಕ್ಕೆ ಹೋಗ್ಬಾರ್ದು. ನಿನ್ನದಕ್ಕೆ ಆಶಯ ನೀ ಮಾಡಿರಿ ಅಂತ ತಪ್ಪಲ್ಲ. ನಿನ್ನದನ್ನೋದ್ರಾಗ ನೀ ಆಶಯ ಮಾಡ, ಅನ್ಯದರ ಬಗ್ಗೆ ಆಶಯ ಮಾಡಕ್ಕೆ ಹೋಗ್ಬಾರ್ದು. ಅನ್ಯಧನ, ಸ್ತ್ರೀ ಪುರುಷರ ಆಕಾಂಕ್ಷೆಗಳು ಏನದಾವಲ್ಲ, ಇವೆಲ್ಲ ಅನರ್ಥವನ್ನು ಉಂಟು ಮಾಡ್ತವೆ. ಇದ ತಪಸ್ಸು ಅಂದರೆ ಇದಕ್ಕೆ. ಏನು ಯಾವುದೇ ಇನ್ನೊಬ್ಬರ ಧನ ಕನಕ ವಸ್ತ್ರ ಯಾವುದೇ ಇರಲಿ, ಅದು ವಸ್ತ್ರ, ಸ್ತ್ರೀ ಪುರುಷರ ವ್ಯಾಮೋಹ, ಅದಾಗಿದ್ರೆ ನನಗೆ ಚಲೋ ಆಕಿತ್ತಲ್ಲ ಅಂತ ಮನಸ್ಸಿನಾಗ ಬಂದ್ರೆ ನೀನು ಚಲೋ ಆದ. ಏನು ಹತ್ತಿ ನೋಡು, ನಿನಗೆ ಹತ್ತಿ ಬೆನ್ನು ಹತ್ತೈತಿ ನಿನಗಂತ. ಅದಕ್ಕೆ ಅಂಥವನ್ನೆಲ್ಲ ದೂರ ಸರಿಸವನ್ನೆಲ್ಲ ಬೇಡಪ್ಪ. ನಮ್ಗೆ ನನ್ನದಾಗಿದ್ದ ನನಗೆ ಸುಖ ಕೊಡೋದಿಲ್ಲ, ಇನ್ನು ಅನ್ಯದರ ವಸ್ತುಗಳೇನು ಸುಖ ಕೊಡ್ತಾವೆ. ಅದನ್ನು ಅವಲಂಬಿಸಿಕೊಂಡು ಅದಿಲ್ಲ ಸುಖ. ಬಾಹ್ಯ ಜಗತ್ತಿನ ವಸ್ತುಗಳ ಅಪೇಕ್ಷೆಯನ್ನು ಎಂದೂ ಮಾಡಕ್ಕೆ ಹೋಗಲ್ಲ. ಏನು ಯಾವಾಗ ವಿಚಾರ ಮಾಡೋರು ನೀವು? ಇದನ್ನು ವಿಚಾರ ಮಾಡಿದ ಹೊರತು ನಿಮ್ಮ ಅಪ್ಪ ಸತ್ತು ನಿಮ್ಮ ಅವು ಗುಟ್ಟು ಕುಂತರು ಇದು ಎಷ್ಟು ಜನ್ಮಕ್ಕೂ ಹತ್ತುದು ನಿಮ್ಗೆ. ಯಾವ್ಯಾವ ಪ್ರಮಾಣದಲ್ಲಿ ನೀತಿ ಇದು ಆಶಾ ಕಡಿಮೆ ಆಕೈತಿ, ಯಾವ ಪ್ರಮಾಣದಲ್ಲಿ ನೀತಿ ಬರ್ತೈತಿ ನೋಡ್ರಿ. ಏನು ಸುಖ ವಿಷಯದ್ದಲ್ಲ, ಅದು ತನ್ನದ ಅನ್ನೋದು ಖಾತ್ರಿ ಆದಾಗ ವಿಷಯಗಳ ಮ್ಯಾಗಿನ ವ್ಯಾಮೋಹ ಹೋಗ್ತೈತಿ ನೋಡ್ರಿ. ಅವಾಗ ದಾರಿ ಬರೋಬ್ಬರಿ ಹಿಡಿತ. ನಾವು ಇದ್ರ ಬೆನ್ನು ಹತ್ತೋದು ಬೇಡಪ್ಪ, ಇನ್ನು ನಾವು ದಾರಿ ತಪ್ಪಿಸ್ತೈತಿ, ಎಲ್ಲೋ ಬಗೆದು ಹೊಳಿತೈತಿ. ಏನು ಅವ ನೀತಿವಂತನಾಗಿ ಬದುಕ್ತ. ಏನು ಯಾವ ನೀತಿವಂತ ಇರ್ತಾನ ಅವ ನಾಳೆ ಯೋಗಿ ಆಗೋದು ಶತಸಿದ್ಧ. ನಾವು ಏನು ಒಂದು ವಿಷಯದಿಂದ ನಿನಗೆ ಆನಂದ ಸಿಕ್ಕಿಬಿಟ್ಟಿದ್ರೆ ಮತ್ತೊಂದು ವಿಷಯದ ಕಡೆಗೆ ಯಾಕೆ ಹೋಗೈತಿ ಅದು ಮನಸ್ಸು? ಮತ್ತೆ ಯಾಕೆ ಚಂಚಲಕೈತಿ? ಅದ್ರಾಗಿಲ್ಲ ಅಂತ ಮತ್ತೆ ಓಡಾಡ್ತೈತಿ. ಸಿಗ್ಲಿಕ್ಕೆಲ್ಲ ಮನಸ್ಸು ಬೇಕಾದದ್ದು ಸಿಕ್ಕ ಮ್ಯಾಗ ಹರಿದಾಡೋದಿಲ್ಲ ಅದು ಮನಸ್ಸು, ಹೌದಿಲ್ಲ? ಎಲ್ಲ ಕಡೆ ಓಡಾಡ್ತೈತಿ. ಎಚ್ಚರಾದಿ ನಿದ್ದೆ ಹತ್ತುವರೆಗೂ ಎಲ್ಲ ವಿಷಯ ವಸ್ತುಗಳಲ್ಲಿ ಓಡಾಡ್ತೈತಿ. ಅದ್ರಾಗೈತೆ ನಾ ಇದ್ರಾಗೈತೆ, ಎದ್ರಾಗೂ ಇಲ್ಲದಕ್ಕೆ ಮತ್ತು ಕಡೆಗೆ ಎಲ್ಲಿ
ಎಲ್ಲ ಕೈ ಬಿಟ್ಟು ತನ್ನಲ್ಲಿ ತಾನು ವಿಶ್ರಾಂತಿ ಅನ್ನೋದು. ಏನು ದಿನನಿತ್ಯ ಇದು ನಡೆದೈತಿ, ಆದರೂ ಹೊಳಿವಲ್ದು ನಮಗೆ. ಎಲ್ಲಿ ನಮಗೆ ವಿಶ್ರಾಂತಿ ಐತಿ ಅನ್ನೋದು, ವಿಶ್ರಾಂತಿ ಸ್ಥಾನ ಯಾವುದು ಅನ್ನೋದು ನಮಗಿನ್ನ ಅದನ್ನು ಹೊಳಿವಲ್ದು ನಮಗೆ. ಏನು ಅದನ್ನು ಖಾತ್ರಿ ಮಾಡ್ಕೋ. ಎಲ್ಲಿ ಐತಿ ನಿಮಗೆ ಹಿತ ಆರಾಮು ಅನ್ನೋದು ನಿನ್ನೊಳಗೆ ಐತಿ. ಅನ್ಯದ್ರ ಬಗ್ಗೆ ಹಣಿಕೆ ಹಾಕೋದೆಲ್ಲ ಕೈ ಬಿಟ್ಟು ನಿನ್ನೊಳಗೆ ನೋಡಿಕೊಂಡ ನಿನಗೆ ಅನುಭವ ಬರ್ತೈತೆ ಅನ್ನೋದು. ಇದು ಹೊಳಿ ಮಠ ಹಿಂಗೆ ಹೋಗುದು ನೀನು, ಅದ್ರಾಗೈತಿ ಇದ್ರಾಗೈತಿ ಅಂತ ಜನ್ಮ ಜನ್ಮ ಅಂತ ತಿರ್ಗಾಕೆ ಹಚ್ಚಿದ್ದ ಇದು. ಅನ್ಯದರಿಂದ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪು ತಿಳುವಳಿಕೆ ಇದೆಲ್ಲ ಹೋಗಿ ನೋಡ್ರಿ. ಯಾವುದೇ ವಸ್ತು ನಮಗೆ ಪ್ರಾಪ್ತ ಆದಾಗ ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡಿರ್ತೀಯಲ್ಲ, ಅವಾಗ ಅಷ್ಟೇ ಮನಸ್ಸು ನಿಲ್ತೈತಿ. ಸಿಕ್ಕ ಕೊಡ್ಲಿ ಮತ್ತೆ ಚಂಚಲಕೈತಿ, ಭಾಳ ನಿಂದಿರುದಿಲ್ಲ ಅದು. ಮನಸ್ಸು ಎಷ್ಟೊತ್ತು ನಿಶ್ಚಲ ಆಗಿರ್ತೈತಿ ಅವಾಗ ಆನಂದ ಅನುಭವ ಬರ್ತೈತಿ. ಮತ್ತೆ ಮನಸ್ಸು ಅದು ಚಂಚಲ ಆತಂದ್ರೆ ಆನಂದ ಅನುಭವ ಬರೋದಿಲ್ಲ. ಆ ಚಂಚಲ ವೃತ್ತಿ ಒಳಗೆ ನಿನ್ನ ಆನಂದ ನಿನಗೆ ಅನುಭವ ಬರ್ತೈತಿ. ಮನಸ್ಸು ನಿಶ್ಚಲ ಆದಾಗ ಅಲ್ಲಿ ವಿಷಯಗಳ ನೆನಪಿಲ್ಲ, ಬರೀ ಆನಂದದ ನೆನಪು ಐತಿ. ಮನಸ್ಸು ಚಂಚಲ ಆದ್ರೆ ಮತ್ತೆ ವಿಷಯಗಳ ನೆನಪು ಬರ್ತೈತಿ. ವಿಷಯ ಅನಿಸ್ತೈತಿ, ಆನಂದ ಅನಿಸೋದಿಲ್ಲ. ಅವಾಗ ವಿಷಯಗಳ ನೆನಪು ಮಾಡಿದ್ರೆ ವಿಷಯ ಇರ್ತೈತಿ. ಮನಸ್ಸು ನಿಶ್ಚಲ ಆದಾಗ ಆನಂದ ಅನುಭವ ಬರ್ತೈತಿ. ಮನಸ್ಸು ನಿಶ್ಚಲ ಆದಾಗ ಅಲ್ಲಿ ವಿಷಯಗಳು ಯಾವುದು ವಿಷಯ ಅಂತ ಆ ವಿಷಯ ಇರುವುದಿಲ್ಲ. ಆನಂದದಾಗ ಇರ್ತೀನಿ, ನಿನ್ನ ಆನಂದದಾಗ ನೀ ಇರ್ತೀನಿ. ಏನು ವಿಷಯದಿಂದ ಸಿಕ್ಕೈತೆ ಅಂತ ನಿಮ್ಗೆ ಭ್ರಾಂತಿ ಬಿಡ್ಕೊಂಡೈತಿ. ವಿಷಯದಿಂದ ಆನಂದ ಸಿಕ್ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರಲ್ಲ. ವಿಷಯಗಳನ್ನು ಹೊಂದಿದವರೆಲ್ಲ ಯಾಕಾಗಿಲ್ಲ? ಈ ಭ್ರಾಂತಿ ಯಾವಾಗ ನಾಶ ಮಾಡ್ಬೋದು? ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ಭ್ರಾಂತಿ ನಾಶ ಮಾಡ್ಕೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಈ ಭ್ರಾಂತಿ ನಾಶ ಆದಾಗ ನಿನಗೆ ಶಾಂತಿ. ಏನು ಈ ವಿವೇಕ ನಿನ್ನಲ್ಲಿ ಜಾಗೃತ ಆಗಬೇಕು. ಯಾವ ಜಗತ್ತಿನ ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, 5 ವಿಷಯ ವಸ್ತುಗಳು ಇವುಗಳಲ್ಲಿ ಸುಖ ಸಿಗ್ತೈತೆ ಅನ್ನುವಂಥ ಭ್ರಮ ಎಲ್ಲರಿಗೆ ಐತಿ ನಮಗೆ. ಇದು ನಿರಸ ಆಗ್ಬೇಕು ನೋಡಿ. ಇದೆಲ್ಲ ಹೋಗ್ಬೇಕು. ಅದರಿಂದನೇ ಸುಖ ಸಿಗ್ತೈತೆ ಅನ್ನೋ ಸಂಬಂಧ ಪ್ರಯತ್ನ ನಡೆಸೈತೆ ಎಲ್ಲರೂ. ಜಗತ್ತಿನ ಎಲ್ಲ ಜೀವಿಗಳು ಹಂಗೆ ಪಡ್ಕೋತೇವೆ. ಏನೆಲ್ಲ ಮಾಡೋದಿಲ್ಲ ಅದರ ಸಂಬಂಧ. ವಿಷಯದಿಂದ ಸುಖ ಸಿಗ್ತದಂತೆ. ನೌಕರಿ ಮಾಡೋದು, ವ್ಯಾಪಾರ ಮಾಡೋದು, ಒಕ್ಕಲ್ತನ ಮಾಡೋದು, ಏನು ಮಾಡೋದಿಲ್ಲ ಅದರ ಸಂಬಂಧ. ಅದಕ್ಕಾಗಿ ಹೇಳೋದಿಲ್ಲ. ಆ ವಿಷಯೇಂದ್ರ ಸಂಪರ್ಕ ಭೋಗದಿಂದ ಸುಖ ಸಿಗ್ತೈತಿ ಅಂತ. ಇವೆಲ್ಲ ಅನಿತ್ಯ ಅದಾವ, ದುಃಖ ರೂಪಿ ಅದಾವ ಅನ್ನೋದು ಹೊಳಿಬೇಕಲ್ಲ. ನೀ ಎಷ್ಟು ಜನ್ಮ ಹುಟ್ಟಿ ಬಂದು ಮಾಡಿದ್ರು ಇದರಿಂದ ಸುಖ ಶಾಂತಿ ನನಗೆ ಸಿಗುವುದಿಲ್ಲ. ಅವು ಕೆಟ್ಟು ಹೋಗ್ತಾವೆ. ವಿಷಯ ವಸ್ತುಗಳು ಮತ್ತು ಇಂದ್ರಿಯಗಳು ಇದಕ್ಕಿದ್ದಂಗಿರ್ತಾವ. ನಾವು ಶಿಥಿಲಕ್ಕೊಂತ ಹೋಗ್ತಾವಿಲ್ಲ, ಕ್ಷೀಣಕ್ಕೊಂತ ಹೋಗ್ತಾವ. ಶರೀರ ಹೆಂಗೆ ಹೆಂಗೆ ಮುಪ್ಪಾಕತಿ ಹಂಗಂಗೆ ಆಶೆ ಕಡಿಮೆ ಆಕತಿ, ಹೆಚ್ಚಾಕತಿ ನೋಡ್ಕೊ. ಮುದುಕಾದಂಗೆ ಹೆಚ್ಚಾಗತ್ತೈತ್ರಿ. ಹೌದಿಲ್ಲ? ಎಲ್ಲಿ ಬಂತಲ್ವಿ ನಮ್ಗೆ ಹರಿ ಅಂತಿರ್ತಾರೆ. ಹೌದಿಲ್ಲ? ವಯಸ್ಸಾದಂಗೆ ತಿನ್ನು ಆಶೆ ಹೆಚ್ಚಾಕತಿ. ಆ ಮುದುಕಿ ಕಡಿಮೆ ಆಗೈತಿ ಹೇಳ್ರಿ. ಶರೀರ ಜೀರ್ಣ ಐತಿ, ಆಶಾ ತರುಣ ಐತಿ. ಇವ್ಗೆಲ್ಲ ಇದು ಸುಮ್ಮನೆ ಕುಂತಾನೆ, ಎಲ್ಲ ಸೊಟ್ಟಾಗ್ಯಾವ, ಸುಮ್ಮನೆ ಕುಂತಾನೆ, ಆಶೆ ಹೋಗಿಲ್ಲ. ಅದ ಮತ್ತೆ ಜನ್ಮಕ್ಕೆ ಹಾಕ್ತೈತೆ. ಆದ್ರೆ ನೆನವನ್ಯಾಗ ಶರೀರ ಬಿಡ್ತೈತೆ, ಅದ ಬೇಕಂತೆ ಅಲ್ಲೇ ಹುಟ್ಟಕ್ಕೆ ಹಸ್ತೈತಿ. ಮತ್ತೆ ಯಾಕೆ ಜನ್ಮ ಬರ್ತೈತಿ? ಅದ್ರ ಮ್ಯಾಗಿನ ಪ್ರೀತಿ, ಯಾರ್ಯಾರಿಗೆ ಅದಾದ್ರ ವಿಷಯದ ಮ್ಯಾಗ ಪ್ರೀತಿ ಇರ್ತೈತಿ, ಅಲ್ಲೇ ಜನ್ಮ ಬರ್ತೈತಿ. ಜನ್ಮಕ್ಕೆ ಹಾಕವ್ರು ಯಾರೂ ಇಲ್ಲ ನಮಗೆ. ನಮ್ಮ ಜನ್ಮದ ಕರ್ತ ನಾವ. ಎಲ್ಲರೂ ಉಂಡೊಟ್ಟು ಸುಖ ಹೊಂದಬೇಕಂತ ನಿರಂತರ ಪ್ರಯತ್ನ. ಯಾರು ಸುಖ ಹೊಂದಿಲ್ಲ ಹೇಳ್ರಿ? ಉಂಡದ್ದು ಎಲ್ಲಿ ಇಟ್ಟು ಹೆಂಗಾರ ಇಟ್ಟು ದಿನ ಉಂಡದ್ದು. ಸಂಗ್ರಹ ಮಾಡಿ ಇಟ್ಟೀನ ಅದನ್ನು ಉಂಡ ಸುಖ ಎಲ್ಲಿ ಉಳಿದೇ ಇಲ್ಲೆಲ್ಲ ಬುರ್ರು ಖುಷಿಯಾಗಿ ಹೋಗಿ ಉಂಡದ್ದು ತಿಂದದ್ದು ಎಲ್ಲಿ ಇಟ್ಟೆ? ಕಾಲಕ್ಕೆ ಮಹಾತ್ಮರು ಇದನ್ನು ನಮಗೆ ಎಚ್ಚರಿಕೆ ಕೊಡ್ಕೊಂತ ಬಂದಾರೆ. ಆದರೂ ಎಚ್ಚರಾಗ ಅವ್ರು ಎಲ್ಲಿಯೋ ಒಬ್ಬರು ವಿಷಯದ ಆಶೆ ಸಂಬಂಧ ಏನೆಲ್ಲ
ಹೀನ ಕೃತಿಗಳನ್ನು ಮಾಡ್ತೀವಿ. ಸುಳ್ಳು ಹೇಳುವುದು ಅದರ ಸಂಬಂಧ, ಮೋಸ ಮಾಡುವುದು ಅದರ ಸಂಬಂಧ, ವಿಷಯದ ಆಶಯ ಸಂಬಂಧ ಹೌದಿಲ್ಲ. ಸುಳ್ಳು ಹೇಳ್ಯಾರ ಹೆಂಗಾರ ಉಳಿಸ್ಕೋಬೇಕು, ಮೋಸ ಮಾಡ್ಯಾರ ಹೆಂಗಾರ ಮಾಡ್ಬೇಕು, ಅದ್ರ ಫಲ ನೀವು ಉಣ್ಬೇಕಾಗೈತಿ. ಕರೆತನದಿಂದ ನಡ್ಕೊಂಡ್ರೆ ನನಗೇನು ಸಿಗೋದಿಲ್ಲ ಬಿಡಪ್ಪ, ಹೌದಿಲ್ಲ. ನೆಮ್ಮದಿ ಇರ್ತೈತಿ, ನಿನಗೆ ಏನು ಸಿಗ್ಲಿಕ್ಕೂ ನೆಮ್ಮದಿ ಇರ್ತೈತಿ. ನೀ ಸುಳ್ಳು ಹೇಳಿ ಮೋಸ ಮಾಡಿ ಇವನು ಗಳಿಸಿದ್ರೆ ನೆಮ್ಮದಿ ಇರ್ತೈತಿ ಅಂದೇನ? ಸುಳ್ಳು ಹೇಳಿ ಮೋಸ ಮಾಡಿ ಅವನು ಪಡ್ಕೊಂಡು ನೆಮ್ಮದಿ ಕೊಡ್ತಾವ ನಿನಗವು? ಇದ್ದ ನೆಮ್ಮದಿಯನ್ನೆಲ್ಲ ಕೆಡಿಸ್ಬಿಡು. ಎದ್ರ ಸಂಬಂಧ ಅವನು ಆರಾಮ ಇರ್ಬೇಕಂತ. ಪ್ರಾಮಾಣಿಕತನದಿಂದ ದುಡಿದು ಗಳಿಸಿದ್ದ ನಮಗೆ ಸುಖ ಕೊಡೋದಿಲ್ಲ. ಇನ್ನು ನಿಷಿದ್ಧ ವ್ಯವಹಾರ ಮಾಡಿ ಗಳಿಸಿದ್ದು ಸುಖ ಕೊಡ್ತೈತಿ. ಇದನ್ನು ಯಾಕೆ ವಿಚಾರ ಮಾಡೋದಿಲ್ಲ ನೀವು? ಯಾವಾಗ ವಿಚಾರ ಮಾಡೋರು? ವಿಹಿತದಿಂದನೂ ಇಲ್ಲ, ನಿಷಿದ್ಧದಿಂದನೂ ಇಲ್ಲ ಅಂತ ತಿಳಿದು ಉದಾಸೀನ ಆಗ್ಬೇಕು ಅಂತ. ಯಾವ ವೃತ್ತಿ ಉದಾಸೀನವನ್ನು ಹೊಂತೈತಿ ಆ ವೃತ್ತಿಗೆ ಆಗಿಂದಾಗ ಅನುಭವ ಬರ್ತೈತಿ, ಆನಂದದ ಅನುಭೂತಿ. ಉದ್ರಿ ಅಲ್ಲಿದ್ರು ಕಡಿ ಈಗ ಬಿಟ್ರೆ ಮುಂದೆ ಬರ್ತೈತಿ, ಹಂಗೆ ಅಲ್ಲಿದ. ಈಗ ಮಾಡಿದ ಮುಂದೆ ಈಗಿಂದ ಈಗ ಸದ್ಯ ಅದ್ರ ಮ್ಯಾಗಿನ ವ್ಯಾಮೋಹ ಬಿಡು ಪುರುಷೋತ್ತರಿ ನಿನಗೆ ಅದು ಆನಂದದ ಅನುಭವ. ವಿರತಿ ಬರು ಪುರುಷೋತ್ತರಿ ಅದ ಆ ಸೂತ್ರ ನಿನಗೆ ಹತ್ತೈತಿ, ಸುಖದ ಸೂತ್ರ, ಬ್ರಹ್ಮ ಸೂತ್ರ. ಒಳಗೆ ವಿಷಯದ ವ್ಯಾಮೋಹ ಇಟ್ಕೊಂಡು ಇದನ್ನು ಹೊಂದಬೇಕಂದ್ರೆ ಸಾಧ್ಯನೇ ಇಲ್ಲ. ಎಲ್ಲದರ ಮ್ಯಾಗಿನ ಆಸಕ್ತಿ ತೆಗೆದು ಹಾಕಿದಾಗ ಇದು ಹತ್ತೈತಿ ನೋಡು ಬ್ರಹ್ಮಸೂತ್ರ. ಅದೇನು ಹಗರ ಬಗರ ಕೆಲಸ ಇಲ್ಲ. ಎಲ್ಲ ಆಶಯಗಳನ್ನು ಕೈ ಬಿಟ್ಟು ಆ ಸ್ಥಿತಿ ಹೊಂದಬೇಕು ನಾವು. ಎಲ್ಲಿಯೋ ಕೋಟಿ ಜನಗಳಲ್ಲಿ ಒಬ್ಬ. ಮದುವೆ ಮುಂಜಿ ಮಾಡಿಕೊಂಡು ಮಕ್ಕಳು ಮರಿ ಹೇಳೋದು ಹಾಯಾಗಿರ್ಬೇಕಂದ್ರೆ ಸಾಧ್ಯನೇ ಇಲ್ಲ ನೋಡ್ರಿ. ಅದಿರೇನು ನೋಡ್ಕೊರಿ. ಎಲ್ಲಾನು ಮಾಡಿದವ್ರದಾರ ಜಗತ್ನಾಗ, ಅವ್ರನ್ನ ಕೇಳಿ ಆರಾಮದಾರ. ಆರಾಮ ಕೊಡ್ತೇನೆ, ಅದು ಸುಖದಾಯಕ ಜೀವನ ಹೌದನ? ಯಾವುದೋ ಚಿಂತೆ ಇರಬಾರ್ದು, ಆರಾಮ ಇರ್ಬೇಕನ್ನೋ ಹಂಗಿದ್ರೆ ಏನು ಮಾಡ್ಬೇಕು ಹಂಗಾರೆ? ಎರಡಷ್ಟು ನಮ್ಗೆ ಯಾವುದೋ ಚಿಂತೆ ಬರಬಾರ್ದು, ಯಾವಾಗಲೂ ಆರಾಮಿರ್ಬೇಕು ಅಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಬೇಕು. ಬೇರೆ ದಾರಿ ಇಲ್ಲ ಅದಕ್ಕೆ. ನಿನ್ನ ನಿಜವಿದನೆ ತಿಳಿಯು ಬೇರೆನ್ನದಲ್ಲಿ ಮನುಜ ಅಂತ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು? ಈಗ ಮನುಷ್ಯನ ಜನ್ಮಕ್ಕೆ ಬಂದವ್ರೆಲ್ಲರಿಗೂ ಅದನ್ನು ತಿಳ್ಕೊಳಿಕ್ಕೆ ಅವಕಾಶ ಐತಿ. ಆ ಲಾಭ ಮಾಡ್ಕೊರಿ ಅಂತ. ಮತ್ತೆ ಅಜ್ಞಾನದಾಗ ಬಿಡಬೇಡ, ಮಬ್ಬಿಗೆ ಬೀಳಬೇಡ. ಇನ್ನು ಮತ್ತೆ ಬಿದ್ದರೆ ಮತ್ತೆ ಎಬ್ಸಾವ್ರು ಯಾರು? ನಿನ್ನ ಹಿಂಗೆ ಹೇಳವ್ರು ಯಾರು ನಿನಗೆ? ಬಿದ್ದ ಇಲ್ಲೇ ಒದ್ದಾಡಿದರೆ ಎದ್ದ ಹಿಂದಕ್ಕೆ ಹೆಂಗೆ ಬರ್ತೀನಿ ನೀನು? ಒದ್ದಾಡಕ್ಕೆ ಹಸ್ತಿಲ್ಲ, ಅದ್ರ ಬೆನ್ನು ಹತ್ತಿ ಅಂದ್ರೆ ಒದ್ದಾಡೋದು. ನೀವು ವ್ಯಾಮೋಹಕ್ಕೆ ಬಿದ್ದು ಬಿಡ್ತೀವಿ. ಬೇಕಾದಂಥ ಪಂಡಿತದ ಅದರಿಂದ ಪಾರಾಗೋದ ಭಾಳ ಕಠಿಣ ಐತ್ರಿ. ಅಷ್ಟೊಂದು ವ್ಯಾಮೋಹ ಐತಿ. ನಾನಿ ಅನ್ನೋನ್ನ ಹೌದು ಅನ್ನೋವನ್ನು ಬಿಡುತ್ತಲ್ಲ. ವಿಷಯದ ವಿಷಳವು ಏನೈತಲ್ಲ, ಅದ್ರ ಸುಳಿಗೆ ಸಿಲುಕಿದೆ ಅಂದ್ರೆ ಮುಗಿದು ಹೋಯ್ತು ನಿನಗೆ. ಪಾರಾಗೋದು ಕಠಿಣ ಐತಿ. ಆ ನೀರಿನ ಸುಳಿ ಏನು ಮಾಡ್ತೈತಿ? ನಿನ್ನ ಏನು ಮಾಡೋ ಎಳ್ಕೊಂಡು ಹೋಗಿ ಮುಗಿಸೇ ಕೈ ಬಿಡ್ತೈತಿ. ಸುಳಿ ಇರ್ತಾವೆ, ನೀರಿನ ಸುಳಿಗಳು ಹೊಳಿ ಒಳಗೆ ಅದು ಇರ್ತಾವೆ. ಹಂಗಿದು ವಿಷಯದ ಸುಳಿಗೆ ಸಿಕ್ತೆ ಅಂದರೆ ಕಡೆಕಾಗೋದು ಭಾಳ ಕಠಿಣ. ಎಲ್ಲ ಸತ್ಯಂದ ಬಿಡೋದು ನಿನ್ನ ಕಡೆಗೆ ಮಾಡಿ ಹೋಗಿದ್ದೈತಿ, ಹೌದಿಲ್ಲ? ಎಲ್ಲ ಕತಿ ಮುಗೋದಿಂದ ನಿನ್ನ ನೀರಿನ ಸುಳಿಗೆ ಸಿಕ್ಕ ಬಿಟ್ಟಿರ್ತಿ ಮನುಷ್ಯ ಉಳಿದಿನಿಲ್ಲ. ರಾಮತೀರ್ಥರ ಶರೀರ ಹಂಗೆ ಸುಳಿಗೆ ಸಿಕ್ಕ ಹೋತಿ ಸ್ನಾನ ಮಾಡುವಾಗ. ಹೇಳ್ತಾರಲ್ಲ, ಸುಳಿ ಅದಾವು ಎಚ್ಚರಿಕೆ ಅಂತ ಇರ್ತಾರೆ ಅವ್ರು. ಆ ಸುಳಿಗೆ ಅದು ಸಿಕ್ಕರೆ ಹೋದ್ ಮನುಷ್ಯ ಪೂರ ಅದನ್ನು ಕೊಂದ ಹೊರಗೆ ಒಗಿತೈತೆ. ಏನು ಹಿಂದೆ ಒಗಿತೈತಲ್ಲ. ಹಂಗೆ ವಿಷಯದ ವ್ಯಾಮೋಹ ಏನು ಮಾಡ್ತೈತಿ? ನಮ್ಮನ್ನೆಲ್ಲ ಸತ್ಯನಾಶ ಮಾಡ್ತೈತಿ. ಅದಕ್ಕೆ ಮಹಾತ್ಮರಿ ಎಚ್ಚರದ
ಸುಳಿಗೆ ಸಿಳಕ್ ಬೇಡ, ಎಚ್ಚರ ಆಗು, ಹೋಗ್ಬೇಡ. ಅದ್ರಾಗ ಸಿಕ್ಕಿ ಅಂದ್ರೆ ಕಡೆಕಾಗು ಜಡ ಐತಿ ನೀನು. ಮತ್ತೆ ಯಾರು ನೀನು ಆ ಸುಳಿಯಿಂದ ಪಾರು ಮಾಡೋರು ಯಾರ್ದಾರ? ವ್ಯಾಮೋಹಕ್ಕೆ ಬಿದ್ದರೆ ಹೋಗ್ತಿ ನೋಡ. ಎಚ್ಚರಗೊಳಿಸಿರು ಎಚ್ಚರ ಆಗವ್ರು ಎಲ್ಲಿ ಹೋಗ್ರು. ನಂಬಿಕೆ ಬೇಕಲ್ಲ, ಅದ ಹಿತ ಅಂತ ಅನ್ಸೈತಿ ನಮಗೆ. ವಿಷಯದ ವ್ಯಾಮೋಹ ಜಗತ್ತು ಎಲ್ಲರೂ ಹೊಂಟಾರು, ಇವೇನು ಹೇಳ್ತಾನೆ ನಮ್ಗೆ? ಹೌದಿಲ್ಲ? ಎಲ್ಲರನ್ನೂ ನೋಡಿ ನಾವು ಅವ್ರು ಬೆನ್ನು ಹತ್ತಿ ಅದ ಇದ್ರಾಗ ಬಿದ್ದು ಹೋಗಿ ಹಿಂಗೆ ಹೋಗ್ಯಾವ. ಎಷ್ಟೋ ಶರೀರಗಳು ಹಿಂಗೆ ಆದವಲ್ಲ. ಹೋಗುತ್ತಿರುವುದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಎಲ್ಲಿ ಒಬ್ಬ ಇದನ್ನು ವಿಚಾರ ಮಾಡಿ ನಿಜವನ್ನು ತಿಳ್ಕೊಂಡ ಇದರ ಲಾಭ ಮಾಡ್ಕೋಬೇಕು ನಾವು. ಮಹಾತ್ಮರು ಹೇಳಿದ ಮಾತಿನ ಕಡೆ ಲಕ್ಷ್ಯ ಬೇಕಲ್ಲ, ಅದಕ್ಕೆ ಶ್ರವಣ ಮಾಡುವ ಅಂತ ಹೇಳಿ. ಶ್ರವಣ ಮನ ನಿಧಿಧ್ಯಾಸನದ ನಿರಂತರ ಅಭ್ಯಾಸದಿಂದ ಇದು ನಮಗೆ ಅನುಭವ ಬರ್ತೈತಿ. ಸಮಾಧಿ ಸ್ಥಿತಿಯೊಳಗಿದ್ದಾಗ ಶರೀರದ ವ್ಯವಹಾರ ಇದು ನಡೆದೈತೋ ಇಲ್ಲೋ ಅನ್ನೋ ಖಬರೇ ಇರೋದಿಲ್ಲ ನಮಗೆ. ಶರೀರ ಭಾವನೆ ಇರೋದಿಲ್ಲ ನಮಗೆ ಏನಾಕೈತೆ ಅನ್ನೋದು. ಮೈಮ್ಯಾಗ ಏನಾದರೂ ಹರಿದಾಡಿದ್ರು ಏನು ಖಬರೇ ಇರೋದಿಲ್ಲ. ಇವ್ನು ಕಡ ತುಂಡು ಮಾಡಿದ್ರು ಏನು ಅನಿಸೋದಿಲ್ಲ. ಅದ್ರದ್ದೆಲ್ಲ ಪೂರ್ಣ ಸಂಬಂಧ ತಪ್ಪಿಸ್ಕೊಂಡು ಸಮಾಧಿ ಸ್ಥಿತಿಯೊಳಗೆ ಅದು ಗಾಢ ಸ್ಥಿತಿಯೊಳಗಂತ ಯಾರು ಎಬ್ಸಿದ್ರು ಅವ್ನಿಗೆ ಹೇಳುವುದನ್ನ ಇಲ್ಲ. ತನ್ನಿಂದ ತಾನು ಉತ್ಥಾನ ಆಗ್ಬೇಕು. ಇಳಿತಾ ಇರೋ ಕಾಲಕ್ಕೆ ಏರ್ತಾ ಇರೋ ಕಾಲಕ್ಕೆ ಎಬ್ಸಿರಿ ಹೇಳ್ತಾರೆ. ಸ್ಥಿತಿ ಗಾಢ ಆತ ಅಂದ್ರೆ ಯಾರು ತನ್ನಿಂದ ತಾನು ಉತ್ತಾರ, ಯಾ ಹರಿಹರ ಬ್ರಹ್ಮಾದಿಗಳು ಬಂದು ಎಬ್ಸಿರು ಹೇಳೋದು ಏನು? ಖಬರೇ ಇರೋದಿಲ್ಲ ಅವ್ನು ಶರೀರ ಖಬರ. ಜ್ಞಾನೇಂದ್ರಿಯಗಳ ವ್ಯಾಪಾರ ಎಲ್ಲ ಅಡಗಿರ್ತಾವೆ. ರೂಢಿಗತ ಕರ್ಮೇಂದ್ರ ಚಟುವಟಿಕೆ ಎಷ್ಟೇ ನಡೆದಿರ್ತಾವೆ. ಕಾಲು ಅಡ್ಡಾಡುವಂಗೆ ಅಡ್ಡಾಡ್ತಿರ್ತೈತಿ, ಆದ್ರೆ ಅತ್ತಾಗ ಹೋಗ್ಬೇಕು ಇತ್ತಾಗ ಹೋಗ್ಬೇಕು ಅನ್ನೋದು ಇರೋದಿಲ್ಲ. ಬಾಯಿ ಏನಾರು ಹಾಕಿರೋ ತಿಂತಾರ, ಯಾಕ್ರಿ ಅದು ಸಾಕು ಅನ್ನೋದು ಇಲ್ಲ, ಬೇಕು ಅನ್ನೋದು ಇಲ್ಲ. ಅವು ಕರ್ಮೇಂದ್ರ ಚಟುವಟಿಕೆ. ಅವು ಮನುಷ್ಯನ ಪ್ರೇರಣೆ ಇಲ್ಲದೆ ನಡೀತಕ್ಕಂಥ ಏನು ಕರ್ಮೇಂದ್ರ ಚಟುವಟಿಕೆ ಅಷ್ಟೇ ನಡೆಯುತ್ತೆ. ಮನುಷ್ಯನ ಪ್ರೇರಣೆಯನ್ನು ಹೊಂದಿ ನಡೆಯುವಂಥ ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದಾಗಿರ್ತವೆ. ಅವು ಬಂದಾಗತ್ತವ ಅಂದ್ರೆ ಹೊರಗಿನ ಯಾವಾರೆಲ್ಲ ಬಂದ್ ಆಗ್ತೇನೆ. ಅದ್ರ ಸಂಬಂಧ ನೌಕರಿ ಮಾಡೋದು ಬಿಟ್ಟಿತ್ತು ನಾವು ಅಂದ್ರೆ ಹಚ್ಚವ್ರು. ಏನು ಹೇಳುವುದೆಲ್ಲ ಸ್ಥಗಿತ ಆಗಕೈತಿ ಬಿಡ್ತು, ವೃತ್ತಿ ಸ್ಥಗಿತ ಆಗಕೈತಿ. ಏನು ಮಾಡ್ತೀರಿ? ಬೋಧ ಏನು ಮಾಡೋದು? ಏನು ಅವಾಗನ ಅಜ್ಜವ್ರಿಗೆ ರಾಮದುರ್ಗ ನೌಕರಿ ಹೈಸ್ಕೂಲ್ ಟೀಚರ್ ಇದ್ದಾಗ ಸಮಾಜ ವೃತ್ತಿ ಸ್ಥಗಿತ ಆಗಕೈತಿ, ನೌಕರಿ ಬಿಟ್ಟು. ಆ ಭಾವನೆ ಬರಾಕತ್ತಿಲ್ಲ, ಬಂದು ಸ್ಥಗಿತ ಆಗಕೈತಿ ವೃತ್ತಿ ಎಲ್ಲ. ಅಷ್ಟೊಂದು ಅಭ್ಯಾಸ ಅಲ್ಲಿ ಅಪ್ಪ ಅವ್ರಿಗೆ ವೃತ್ತಿ ನೆತ್ತು ಬಿಡ್ತಿ ನಿಂದ್ರಾಕೈತಿ ಅಲ್ಲೇ. ಅವಾಗ ಸಮಾಜ ಅವಾಗ ಹತ್ತೈತಿ ಅವ್ರಿಗೆ. ನನಗೆ ಇನ್ನವರೆಗೂ ಹತ್ತುದಿಲ್ಲ ಅಂತಿದ್ರು ಅವ್ರ ಅಜ್ಜವ್ರು. ಅವ್ರು ಯಾಕೆ ಕೇಳಕ್ಕೆ ಹೋಗ್ತಾರೆ ಅದನ್ನು? ರಾಮತೀರ್ಥವ್ರಿಗೆ ಹಂಗೆ ಅವರು ರಾಜೀನಾಮೆ ಕೊಟ್ಟರು. ಪ್ರೊಫೆಸರ್ ಇದ್ರು ಅವರು, ಲಾಹೋರದ ಕಾಲೇಜಿನೊಳಗೆ ಪ್ರೊಫೆಸರ್ ಇದ್ರು ಸ್ವಾಮಿ ರಾಮತೀರ್ಥರು. ಅವರು ಅವ್ರ ಸಹಪಾಠಿಗಳು ಏನು ಹುಚ್ಚದ ನಿಮ್ಮ, ಯಾವುದಕ್ಕೆ ರಾಜೀನಾಮೆ ಕೊಡ್ತಾನೆ ನೀವು? ತಿಳಿ ಬರೋಬ್ಬರಿ ಇಲ್ಲಿ ಜನ, ಜಗತ್ತಿನ ಜನ ಎಲ್ಲ ಮತ್ತೆ ಅದ ವಿಪರೀತ ತಿಳ್ಕೊತಾರೆ. ಇದು ಹೊಳಿಬೇಕಲ್ಲ ಅವ್ರಿಗೆ. ನಮಗೆ ಕನಸು ಬೀಳ್ಬೇಕಾದ್ರೆ ಹಿಂದಿನ ಜನ್ಮ ಸಂಸ್ಕಾರದಿಂದನೇ ಬೀಳೋದು. ಅದು ಎಚ್ಚರಿಕೆ ವಾಸನ ಕನಸು. ಎಚ್ಚರಿಕೆಯಾಗಿ ಏನು ಮಾಡ್ತೀವಿ? ಹಿಂದಿನ ಜನ್ಮದ್ದು ಅವೆಲ್ಲ ಏನ್ರಿ ವಿಚಿತ್ರ ವಿಚಿತ್ರ ಬಿದ್ದದ್ದು ಬಿಡ್ರಿ ಅಂತ. ಹಿಂದಿನ ಜನ್ಮದ ವಾಸನ ಕನಸಿನ ರೂಪದಾಗ ತೋರ್ತವೆ. ಏನು
ನೀತಿಗನ್ನಾಗಿ ಹೆಂಗೆ ಬಡಬಡಿಸ್ತಿರ್ತಾರೆ ಹಂಗೆ ಜ್ಞಾನಿಗಳು ಸಮಾಧಿ ವ್ಯವಸ್ಥೆಯೊಳಗೂ ಬಡಬಡಿಸ್ತಾರೆ. ರೂಢಿಗತ ಮಾತು ಪಾಠಿತತ ಲೆಕ್ಕ ಹೇಳ್ತೇನೆ ಅನ್ನೋರಂತ ಶಿವಾನಂದ ಅವಸ್ಥಾ ಬೆಣ್ಣಿದ್ದಾಗ ಸಮಾಧಿ ಸ್ಥಿತಿ ಒಳಗೆ ಪಾಠಿ ತೊಗೊಂಬ ಲೆಕ್ಕ ಹೇಳ್ತೇನೆ, ನಂದು ನಿಂದು ಲೆಕ್ಕ ಬರೋಬ್ಬರಿ ಆತ್ ನಡಿ ನಾನು ಅವ್ರಂತ. ಮಡ್ಕಿ ಕಾಳು ರೊಟ್ಟಿ ತಂದೀಯ ಅನ್ನೋರಂತ. ಅವಸ್ಥಾ ಬೆಣ್ಣಿದ್ದಾಗ ಕೇಳ ಬಡಬಡಿಸ್ತದ್ರಿ ಶಿವಾನಂದ ಮಡ್ಕಿ ಕಾಳು ರೊಟ್ಟಿ ತಂದೀಯ. ಆದ್ರೆ ಅವ್ರಿಗೆ ಅದ್ರ ಕಲ್ಪನಾ ಇರುವುದಿಲ್ಲ. ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆ ಬಡಬಡಿಸೋದು. ನೀತಿಗನ್ನ ಬಡಬಡಿಸಿಲ್ಲ ಕೆಲವು. ಏನು ಉಪಾಯ, ಏನು ಬಡಬಡಿಸ್ತಾನೆ ಉಪಾಯ ಅಂತಿರ್ತಾರೆ. ಹೌದಿಲ್ಲ, ಬಡಬಡಿಸೋವಾಗ ತುಡುಗು ಸಿಕ್ಕಾವ ಕೆಲವು. ಬಡಬಡಿಸುವಾಗ ತುಡುಗು ಸಿಕ್ಕಾವು. ಮನ್ಯಾಗ ತುಡುಗು ಮಾಡಿದ್ದು ಯಾವ ತೆಗೆದಿಡಿದು ಅನ್ನಕತ್ತಂತೆ. ರಾತ್ರಿ ಇಲ್ಲಿ ಮಕ್ಕೊಂಡಾಗ ಅವನು ತುಡುಗು ಹಿಡ್ದಾಗ ಅವಾಗ ಸಿಕ್ಕವ. ಬ್ಯಾಟ್ರಿ ಹೋದ ತುಡುಗು ಮನ್ಯಾಗ ಇಟ್ಕೊಂಡ ಇಲ್ಲೇ ಬರಾವ ಕೆಲಸ ಮಾಡು ಮನ್ಯಾಗ ಮಕ್ಕವ. ರಾತ್ರಿ ಬಡಬಡ್ಸಕಾಯ್ತುಬಿಟ್ಟ. ಯಾವ ತೆಗೆದಿಡಬೇ ಇದನ್ನ ಇಂಥಲ್ಲಿ ತಂದೇನೆ ಅಂತೇಳಿ ಸಿಕ್ಬಿಟ್ಟಾನು. ಹೌದಿಲ್ಲ, ಬಡಬಡಿಸುವಾಗ ಕೇಳೋ ಕೇಸ್ ಸಿಗ್ತಾವ. ವಿಷಯ ಚಿಂತನೆ ಅತಿರೇಕ ಆದ್ರೆ ವಿಷಯದಲ್ಲೇ ಇರ್ತಾನೆ. ಅದಕ್ಕೂ ಒಂದು ಅವಸ್ಥೆ ಬರ್ತದೆ, ಹುಚ್ಚರ ಅವಸ್ಥೆ. ಸ್ವರೂಪ ಚಿಂತನೆ ಅತಿರೇಕ ಆದ್ರೆ ಸಮಾಧಿ ಇರ್ತದೆ. ಇದ್ರ ಚಿಂತನೆ ಅತಿರೇಕ ಆತಂದ್ರೆ ನಿನಗೆ ಹುಚ್ಚು ಹಿಡಿತೈತಿ. ನಿದ್ದೆ ಹೆಚ್ಚಿದವ್ರನ್ನ ಎಬ್ಸಿರಿಗೆ ಹೇಳ್ತಾರೆ. ಅದ್ರ ತುರ್ಯಾವಸ್ಥೆಯೊಳಗೆ ಇದ್ದವ್ರನ್ನ ಎಬ್ಸಿರಿಗೆ ಹೇಳೋದು. ಇಳಿತಾ ಇರೋ ಕಾಲಕ್ಕೆ ಏರ್ತಾ ಇರೋ ಕಾಲಕ್ಕೆ ಎಬ್ಸಿರಿಗೆ ಹೇಳ್ತಾರೆ. ಗಾಢ ಸ್ಥಿತಿಯಲ್ಲಿದ್ದಾಗ ಏನು ಮಾಡಿದ್ರು ಹೇಳೋದಿಲ್ಲ. ಇದ್ರಾಗ ಪ್ರಾಣ ಹೋಗಲಿ ಅನ್ನೋರ ಕೆಲಸ ನೋಡ್ರಿ. ಇದು ಹೋಲಿಪ, ಇದೊಂದು ಜನ್ಮ ಇದ್ರಾಗನ ಕೇಳ್ಕೊಂತ ಗಟ್ಟಿ ಆದಾಗ ಭೇಟಿ ಆಗೋದು. ಹಂಗಿದ್ರೆ ಬ್ಯಾಡ ಬಿಡು ಮರ ನಮಗಿದ. ಯಾಕಂದ್ರೆ ಜೀವಗಳಿಗೆ ಕೆಲಸ ಆಗೋಲ್ಲಂತ. ಏನಾಗೋದೆಲ್ಲ ಇದ್ರಾಗ ಆಗಲಿ ನಮಗೆ ಶಿಕ್ಷಾ ಮೋಕ್ಷ ಅಂತ ಗಟ್ಟಿಯಾಗಿ ನಿಂತಾಗ ಕೆಲಸ ಆಗೋದು. ಎಂದಿಲ್ಲ ಒಂದು ದಿನ ಗಟ್ಟಿ ಆದಾಗ ನಮಗಿದು ಅನುಭವ ಬರೋದು. ಈಗ ಯಾಕಾದ್ರೆ ಕೆಲಸ ಮಾಡ್ಕೋಬಾರ್ದು? ಅಂಥ ಒಂದು ಧೀರ ವೃತ್ತಿ ಬೇಕಲ್ಲ, ಧೈರ್ಯ ಇಲ್ಲ. ಅದಕ್ಕೆ ಹೇಡಿಗಳಿಗೆ ಇದು ಸಾಧ್ಯ ಇಲ್ಲ ಅಂದರು. ನ ಯಮಾತ್ಮ ಬಲಹೀನ ಶೀಲತೆ. ಹೇಡಿಗಳಿಗೆ ಬಲಹೀನರಿಗೆ ಇದು ಸಾಧ್ಯ ಆಗುವುದಿಲ್ಲ. ವಿಷಯದ ಆಶಯ ಇತ್ತಂದ್ರೆ ನಾವು ಇದನ್ನು ಹೊಂದಕ್ಕಾಗುವುದಿಲ್ಲ. ಈ ಭೌತಿಕ ಜಗತ್ತಿನ ಎಲ್ಲ ಆಶೆಗಳನ್ನು ನಾಶ ಮಾಡಿಕೊಂಡವ ಅವಾಗ ಧೀರ ಅಂಥ ಧೀರ ವೃತ್ತಿಗೆ ನಿಜವಾದ ಇರುವಿನ ಎಚ್ಚರಿಕೆಯನ್ನು ಹೊಂದಲಿಕ್ಕೆ ಸಾಧ್ಯದ ನೋಡ್ರಿ. ಅದನ್ನ ನೆಟ್ಟಗಾದಿಂದ ಬರ್ತೇನೆ, ಇದನ್ನ ನೆಟ್ಟಗಾದಿಂದ ಬರ್ತೇನೆ ಅಂದ್ರೆ ಏನು ಮಾಡಿದ್ರು ಕೆಲಸ ಆಗೋದು. ಅದು ಎಂದೂ ನೆಟ್ಟಗ ಆಗೋದಲ್ಲ. ಅದಿಲ್ಲ, ನೀ ಇಲ್ಲಿ ಬರೋಕ್ಕಾಗೋದಿಲ್ಲ. ಅದಟ್ಟು ಮುಗಿಲಿ ಇದಟ್ಟು ಮುಗಿಲಿ. ಯಾಕ್ರಿ ಮುಗಿಸಾಕಿ ಬಾಳೆ ಮುಗಿ ಶರೀರ ಬಿಟ್ಟಾರ ಯಾರ್ದಾರ ಹೇಳ್ರಿ. ಅದು ಹೆಂಗಿದ್ರು ಮತ್ತು ಹಂಗೆ ಇರುವುದನ, ಅದು ಕೊರತೆನ. ಅದು ಎಷ್ಟಿದ್ರು ಅದು ಕೊರತೆನ. ಕೊರತೆ ಪೂರ್ತಿ ಮಾಡೋಕ್ಕಾಗೈತೆ. ನಾನು ಬಾಳೆ ಪೂರ್ತಿ ಮಾಡೋಕೆ ಯಾರಿಗೆ ಆಗಿಲ್ಲ. ಮುಗ್ದಕ್ಕಾದ್ರೂ ಇನ್ನಟ್ ಅದಟ್ ಆಗಿದ್ರೆ ಚಲೋ ಆಕಿತ್ತು. ಯಾಕ್ರಿ ಇನ್ನೇನಾರ ಇರ್ತಾವಲ್ಲ ಅವನು ಯೋಜನೆ, ಅದನ್ನದಿಟ್ಟು ಆಗಿದ್ರೆ ಚಲೋ ಆಕಿತ್ತು. ಅದನ್ನಟ್ಟು ಮಾಡೇ ಹೊಕ್ಕಿನಲ್ವ ಯಪ್ಪ, ಅದನ್ನಟ್ಟು ನೋಡೇ ಹೊಕ್ಕಿನಲ್ವ. ಅದೊಂದು ಮೊಮ್ಮಕ್ಕಳದ ಲಗ್ನ ನೋಡೇ ಹೊಕ್ಕಿನಿ ನಾನು. ಹೌದಿಲ್ಲ, ಅದೊಂದು ಕಡಿ ಹುಡುಗಿತ್ತ, ಅದೊಂದು ಮದುವೆ ನೋಡಿ ಹೊಕ್ಕಿನಿ ನಾನು. ಅದೊಂದು ಕಣ್ಣು ಅಲ್ಲಿ ಮಠ ನನ್ನ ದೇವ್ರ ಚೆಂದಾಗಿ ಇಡ್ಲಿಲ್ಲಲ್ವ. ಕಡಿಗೆ ಪಿಶಾಚಿ ಆಗ್ಯಾರು ಬಂದ್ಕೊಂಡು ಹೋಗ್ತೈತಿ ನೋಡಕ್ಕೆ ಅದನ್ನು. ಹೌದಿಲ್ಲ, ಮಕ್ಕಳು ಮೊಮ್ಮಕ್ಕಳು ಸಡಗರ ನೋಡಿದ್ರೆ ಚಲೋ ಐತಿ. ನಾನು ಅದನ್ನ ಅದನ್ನ ಮಾಡಕ್ಕೆ ಹೋಗೇನಿ, ಎಲ್ಲ ದಾರಿ ತಪ್ಪಿ. ಅವೆಲ್ಲ ಎದಕ್ಕೆ ಬೇಕು? ಎಷ್ಟು ಜನ್ಮದಾಗ ಹುಟ್ಟಿ ನೋಡಿಲ್ಲ ನೀನು.
ಅದರಿಂದ ಏನು ಲಾಭ ಆಗೈತೆ? ಅದರ ಮಾಡ್ಕೊತ ಕೊಡು. ನಿನ್ನ ಕೆಲಸ ಯಾವುದೋ ನಿನಗೆ ಇನ್ನೂ ಹೊಳೆವಲ್ದಲ್ಲ. ಇನ್ನಾದರೂ ಈ ಭವಕ್ಕೆ ಹೇಸಬಾರದು ಮನುಜ. ಎಷ್ಟು ಮಕ್ಕಳನ್ನ ಕಂಡು, ಎಷ್ಟು ಮೊಮ್ಮಕ್ಕಳನ್ನ ಕಂಡು. ಲೆಕ್ಕಿಡದಷ್ಟು ಶರೀರ ಧಾರಣ ಮಾಡಿದಲ್ಲ. ನೀ ಶರೀರ ಹುಟ್ಟಿಟ್ಟು ಬಂದದ್ದು ಲೆಕ್ಕಿಡದಷ್ಟು ಅದ. ಧೂಳಿ ಕಣ ಅಂತ ಹೇಳ್ತಾರಲ್ಲ, ಭೂಮಿ ಕುಟ್ಟಿ ಪುಡಿ ಮಾಡಿದ ಅಣು ಪರಮಾಣುಗಳು. ಅಣುವಿನಾಗ ಒಂದು ಅಣುವಿನಲ್ಲಿ ಎಷ್ಟು ಪರಮಾಣುಗಳದಾವು? ಅಲ್ಲಿ ಲೆಕ್ಕಿಲ್ಲದಷ್ಟು ಅಂತ ಲೆಕ್ಕಕ್ಕೆ ಬರೋದಿಲ್ಲವು. ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲು ಆ ಪರಮಾಣುಗಳೊಳಗೆ ಅಣಿತನಿತು ದೇಹವನ್ನು ಧರಿಸುತ್ತಾ ನೀನೊಂದೊಂದು ಜೀವರ ಬಸಿರುಳು ಬಂದು ಸಲ ಹುಟ್ಟಿಟ್ಟು ಬಂದೀನಿ. ಇದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ಯೋಗ್ಯನ ನೋಡನಿ ಮತ್ತು ಅದರಾಗ ಹಣಿಕೆ ಹಾಕ್ಬೇಕಂತಿಲ್ಲ. ಎಷ್ಟು ಸಲ ಹುಟ್ಟಿ ಬರೋವಿನ್ನ. ಈಗ ನಿನಗೆ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ಲಿಕ್ಕೆ ಅವಕಾಶ ಐತಿ. ಮಾಡ್ಕೋ ಕೆಲಸ ಅಂತ ಎಚ್ಚರಿಕೆ ಕೊಟ್ಟಾರ ಮಾತು. ಇದಕ್ಕೆ ಮುಕ್ತಿ ಅಂತಾರೆ. ಹುಟ್ಟು ಸಾವುಗಳಿಂದ ಬಿಡುಗಡೆ ಒಂದು ಬರಬಾರ್ದು ಇನ್ನು ಜನ್ಮಕ್ಕಂತ. ವಾಸನ ಇತ್ತಂದ್ರೆ ಮತ್ತೆ ಜನ್ಮ ಬರೋದನ. ವಾಸನ ನಾಶ ಮಾಡ್ಕೊಂಡೆ ಅಂದ್ರೆ ನಿನಗೆ ಮುಕ್ತಿ ನೋಡು. ಜನ್ಮದಿಂದ ಹುಟ್ಟು ಸಾವುಗಳಿಂದ ಬಿಡುಗಡೆ. ಅದಕ್ಕೆ ನಾವು ಈ ವಾಸನೆಗಳನ್ನು ನಿತ್ಯ ನಮ್ಮ ಇರುವಿನ ಬಗ್ಗೆ ಅನುಭವಗಳೇನು ಎಚ್ಚರಿಕೆ ಕೊಡ್ತಾರೆ ಅದರ ಬಗ್ಗೆ ಚಂದ ಕೇಳಿದ್ದನ್ನು ಅರಿದನ್ನು ಮರೆಯದಿರು. ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅವಾಗ ವಾಸನೆಗಳೆಲ್ಲ ಕ್ಷೀಣಕ್ಕೋತ ಬರ್ತವೆ. ಒಂದೇ ಇದಕ್ಕೆ ದಾರಿ ವಾಸನ ನಾಶ ಮಾಡ್ಕೊಳ್ಳಿಕ್ಕೆ. ಶ್ರವಣ, ಮನನ, ನಿಧಿಧ್ಯಾಸನ. ಅದ್ರ ಬಗ್ಗೆ, ನಮ್ಮ ಇರುವಿನ ಬಗ್ಗೆ ಕೇಳಿಲ್ಲ ನಾವು, ಅದನ್ನು ಚಂದ ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಆವಾಗ ವಿಷಯ ಮ್ಯಾಗಿನ ವಾಸನ ನಾಶ ಕಡಿಮೆ. ಅವಾಗ ಅಂತಃಕರಣ ಸ್ವಚ್ಛಕತಿ. ಯಾವಾಗ ಇದ್ದ ವಸ್ತುವಿನ ಅನುಭವ ನಮಗೆ ಯಥಾರ್ಥ ವಸ್ತುವಿನ ಅನುಭವ ಆಕೈತಿ. ಅದಕ್ಕೆ ವಿದ್ಯೆ ಅಂತಾರೆ, ಅದಕ್ಕೆ ಜ್ಞಾನ ಅಂತಾರೆ. ವಸ್ತು ಸ್ವರೂಪಾವಧಾರಣಂ ವಿದ್ಯಾ. ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತುವಿನ ಚಿತ್ತವೃತ್ತಿಯೊಳಗೆ ಯಾವಾಗ ಧಾರಣ ಆಕೈತಿ, ಅವಧಾರಣ ಆಕೈತಿ, ಅವಾಗ ಇದರ ಅನುಭವ ನಮಗಾಕೈತಿ. ಧಾರಣ ಸ್ಥಿತಿಯನ್ನು ಪಡೆದ ಅಂದ್ರೆ ಇದು ಅನುಭವ ಬರಕೈತಿ ಅಂದ್ರೆ ಅವಾಗ ಅವ ವಿದ್ಯಾ ಕಲಿತ ಅಂತ ತಿಳ್ಕೊಂಡು ಅವ ವಿದ್ಯಾವಂತ. ಅಲ್ಲಿ ಮಠ ನಿರಂತರ ನಾವು ಪ್ರಯತ್ನ ಬೇಕು ನಮಗೆ. ಧಾರಣ ಸ್ಥಿತಿ, ಪ್ರತ್ಯಾಹಾರ, ಧ್ಯಾನ, ಧಾರಣ ಸ್ಥಿತಿ ಬಂತಂದ್ರೆ ಅವಾಗ ಅವನು ಸಮಾಧಿ ಹತ್ತಿ ಬಿಡ್ತದೆ. ಯಾವಾಗಲೂ ಅದ ಭಾವದಾಗ ಉಳ್ಕೊಂಡ್ಬಿಡ್ತದೆ. ಅದನ್ನು ಬಿಟ್ಟು ಬೇರೆದು ಏನು ಅವಶ್ಯಕತೆ ಇಲ್ಲ ನನಗೆ. ಏನು ಬೇಡಲಿ, ನಾವು ಏನೂ ಬೇಕಾಗಿಲ್ಲ. ನಾವು ಬೇಡುವಿಕೆ ಅನ್ನೋದು ಏನು ಉಳಿಲಿಲ್ಲ. ನಾವು ಸಮಾಧಿಯನ್ನು ಹೊಂದಿದ ನಂತರ ನಾವು ಕರ್ತವ್ಯನೂ ಇಲ್ಲ. ಅವನು ಏನಾರ ಬೇಡಿಕಿದ್ರೆ ಏನಾರು ಮಾಡ್ಬೇಕು ಅನ್ನೋದು. ಯಾವುದು ಬೇಡಿಕೆ ಇಲ್ಲ ಅಂದ್ರೆ ಮಾಡೋದು ಏನು ಉಳಿದಿದೆ? ಮಾಡೋದೈತೆ ಅಂದ್ರೆ ಇನ್ನೊಂದು ಬೇಡಿಕೆ ಐತೆ ಅಂತ ಒಂದು, ಅದ್ರ ಸಂಬಂಧ ಮಾಡವ. ಬಾಳೆ ಗಿಡ ಆದಾಗ ಕೆಲಸ ಆಗುದು ನೋಡ್ರಿ ಇದು. ಆರಾಮಿರ್ಬೇಕಂದ್ರೆ ಬಾಳೆ ಕೆಡಿಸ್ಕೊಳ್ಬೇಕು, ಏನು ಹಂಗೆ ಇಟ್ಕೋಬೇಕು? ಇದನ್ನ ತಿದ್ದಾಡಕ್ಕೆ ಹೋದಂದ್ರೆ ಕೆಲಸ ಆಗೋದು. ಇದು ಎಂದ ಹಾರಿಗೆಡ ಅಂದ್ರೆ ಹಾರಿಗೆಡದಂದ್ರೆ ನೆನಪಿಗೆ ಬರ್ದಂಗೆ ಆಗ್ಬೇಕಿದ. ಇದನ್ನೆಲ್ಲ ವ್ಯವಸ್ಥಿತವಾಗಿ ಇಟ್ಕೊಂಡು ನೆನಪು ಮಾಡ್ಕೊತ ಕೂತ್ರೆ ನೀನು ಸುಖ ಸಿಗ್ತೈತೆ ಅಂತೇಳಿ ಮತ್ತಷ್ಟು ಸಂಕಟ ಇದೆ. ಕೆಟ್ಕೊಂತ ಹೋಗತ್ತೆ. ಅದ ಇದಕ್ಕಿದ್ದಂಗೆ ಇರುವುದಲ್ಲ ಅದು ಬಾಳೆ. ಹಿಂಗ್ಯಾಕೆ ಆತಿದು ಹಟ್ಬೇನದು ನನಗೆ. ಆರಾಮ್ ಹೊಂದ್ಬೇಕನ್ನೋ ಇಚ್ಛಾ ಪ್ರಬಲ ಆತಂದ್ರೆ ಜಗತ್ತೇನು ಮಾಡಿದ್ರಿ? ಒಮ್ಮಿಲ್ಲ ಒಮ್ಮೆ ಇಲ್ಲಿಗೆ ಬಂದಾಗನ ಗತಿ ಆಗೋದಂದಿಂದ ಈಗ ಯಾಕೆ ಇದನ್ನು ಲಾಭ ಮಾಡ್ಕೋಬಾರ್ದು? ನಾವು ಸಟ್ಟ ಮಾಡ್ಕೊಂಬಿಡ್ಬೇಕು ಕೆಲಸ. ತಡ ಮಾಡಕ್ಕೆ ಹೋಗ್ಬೇಡಿ ಮತ್ತೆ. ಇನ್ನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಇನ್ನೇನೋ ಆಲೋಚನೆ ಮಾಡ್ಕೊತ ಬಂದೈತಿ.
ಬಾಹ್ಯ ಕರ್ಮಗಳಾದ ಪೂಜೆ ಅಭಿಷೇಕ ಮಾಡೋದ್ರಿಂದ ಏನು ಕೆಲಸ ಆಗೋದಿಲ್ಲ. ಇದ್ರ ಮ್ಯಾಗಿನ ಆಸಕ್ತಿ ಮತ್ತಷ್ಟು ಹೆಚ್ಚಾಕೈತಿ. ಜಗತ್ತಿನ ಕಡೆ ಲಕ್ಷ ಕೊಡೋದು, ಪಿಂಡದ ಕಡೆ ಲಕ್ಷ ಕೊಡೋದು ಎಲ್ಲ ಒಂದೇ. ಏನು ಬ್ರಹ್ಮಾಂಡದೊಳಗೆ ಏನೈತಿ ಅದು ಪಿಂಡಾಂಡದೊಳಗೈತಿ, ಪಿಂಡಾಂಡದೊಳಗೆ ಏನೈತಿ ಅದು ಬ್ರಹ್ಮಾಂಡದೊಳಗೈತಿ. ಅದ್ರೊಳಗೆ ಬ್ರಹ್ಮಾಂಡದೊಳಗೆ ಏನು ಪರಿಣಾಮ ಆಕೈತಿ, ಪಿಂಡಾಂಡದೊಳಗೂ ಅದು ಆಕೈತಿ. ಹೌದಿಲ್ಲ? ಹವಾಮಾನ ವೈಪರೀತ್ಯ ಆತಂದ್ರೆ ನಿಸರ್ಗದೊಳಗೆ ಇದಕ್ಕೂ ಶರೀರಕ್ಕೂ ಆಗೇ ಬಿಡ್ತೈತೆ ಅದು. ವಾತಾವರಣ ಸರಿ ಇಲ್ಲ ಬಿಡ್ರಿ ಅಂತ. ಶರೀರ ಯಾಕೆ ಆರೋಗ್ಯ ಇಲ್ಲ ಮೊದಲ ಅದು ಕೆಟ್ಟೈತಿ. ನಿಸರ್ಗದ ಹವಾಮಾನ ಕೆಡ್ತದೆ, ಇದು ಕೆಡ್ತದೆ. ಇದು ಎರಡು ಸಂಬಂಧ ಅದಾವ. ಎರಡು ಅಲ್ಲಿ ಬದಲಾವಣೆ ಆಗ್ತದೆ, ಇಲ್ಲಿ ಆಗೋದನ್ನ. ಏನು ಸಂಸ್ಕಾರ ಇತ್ತಂದ್ರೆ ಅನುಸಂಧಾನ ಮಾಡಿಬಿಡುದಿಲ್ಲ. ಇದು ಸ್ವರೂಪದ ಅನುಸಂಧಾನವನ್ನು ಇದನ್ನು ಹೊಂದಲಿಕ್ಕೆ ವಿಘ್ನಗಳು ಭಾಳ ಬರ್ತಾವ್ರಿ. ವಿಘ್ನ ಬಂದಾವ ಅಂಥೇಳಿ ಸಾಧನೆಯನ್ನು ಕೈ ಬಿಡಬಾರ್ದು. ಮತ್ತಷ್ಟು ಗಟ್ಟಿ ಆಗ್ಬೇಕು ನಾವು. ವಿಘ್ನಾದಿಗಳಿಗೆ ಹೆದರದೆ ಅಭ್ಯಾಸದಾಗ ಮುಂದುವರೆದ್ರೆ ಮಾತ್ರ ಇದು ನಮಗೆ ಲಭಿಸ್ತದೆ. ಸಾಧನ ಪದದಲ್ಲಿ ಅಭ್ಯಾಸಿಗೆ ವಿಘ್ನಗಳು ಬರ್ತಿರ್ತಾವೆ. ಅಂಥವಕ್ಕೆಲ್ಲ ಹೆದರಿ ಕೈ ಬಿಟ್ಟರೆ ಇದನ್ನು ಹೊಂದಾಕಾಗೋದು. ನೀವು ಏಕಾದ್ದು ಬರಲಿ, ಅದು ಹೆದರಕ್ಕೆ ಹೋಗ್ಬೇಡ. ಈ ಅಭ್ಯಾಸದಾಗ ಮುಂದುವರೆದಾಗ ನಿನಗೆ ಇದು ಅನುಭವ ಬರೋಕೆ ಶುರುವಾಗ್ತದೆ. ಅಂತರಂಗದಲ್ಲಿ ಇರ್ತಕ್ಕಂಥ ಜೀವ ಚೈತನ್ಯ ತನ್ನ ನಿಜದಲ್ಲಿ ಅವಾಗ ಅಡಗ್ತದೆ. ಮನುಷ್ಯಗೆ ಜ್ಞಾನೇಂದ್ರಿಯಗಳ ಸಂಪರ್ಕ ಇರುವುದೂ ಇಲ್ಲ. ಅದಕ್ಕೆ ಜ್ಞಾನೇಂದ್ರಿಯ ವ್ಯವಹಾರ ಅಲ್ಲಿ ನಡೆದಿಲ್ಲ. ನಮಗೆ ಮೂರು ಅವಸ್ಥೆಗಳ ಬಾಧೆ ಹೋಗಿರುವುದಿಲ್ಲ. ಆದರೆ ಸಮಾಧಿಯನ್ನು ಹೊಂದಿದವಾಗ ಮೂರು ಅವಸ್ಥೆಗಳ ಬಾಧೆ ಹೋಗಿರ್ತದೆ. ಎಚ್ಚರಿಕೆ ಸಂಬಂಧ ತಪ್ಪಿಸುವುದು ಒಂದೇ ನಮ್ಮ ಕೆಲಸ ಹೊರತು ಬಾಕಿ ಏನು ಕೆಲಸ ಇಲ್ಲ ನಮಗೆ. ಹೆಂಗಿದ್ರೆ ಸಂಬಂಧ ತಪ್ಪಿಸ್ಬಿಡ್ಬೇಕು ನಾವು? ವಿಚಾರದಿಂದ ಇದು ನಿತ್ಯ ಐತೋ, ಇದು ಅನಿತ್ಯ ಐತೋ, ಇದು ಹಿತ ಆಯಿತೋ ಹಿತ ಐತೋ ಅಂದ್ರೆ ವಿಚಾರದಿಂದ ಇದರ ಸಂಬಂಧವನ್ನು ತಪ್ಪಿಸು. ನಿದ್ದೆ ಆಗಿ ತಿಳಿಯಲೇ ಇದರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿರ್ತೀವಿ. ಈಗ ತಿಳಿದ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗ ಇರಬೇಕಾಗಿತ್ತು. ನಿನ್ನ ಶಾನೆತನ ಎದರ ದಶಿಂದಪ್ಪ? ಸುಖಿ ಆಗೋದ್ರ ದಶಿಂದನೇ, ದುಃಖಿ ಆಗೋದ್ರ ದಶಿಂದನೇ. ಶಾಶ್ವತ ಸುಖ ನಿನಗೆ ಬೇಕಾಗಿತ್ತು ಅಂದರೆ ಈ ಜಗತ್ತಿನ ವಸ್ತುಗಳ ಮ್ಯಾಗಿನ ಮೋಹವನ್ನು ತೆಗೆದುಹಾಕದು. ಈ ಮೂರು ಅವಸ್ಥೆಗಳನ್ನು ಮೀರಿದಾಗ ಇದರ ವ್ಯಾಮೋಹ ಎಲ್ಲ ಹೋಗ್ತೈತಿ. ಈ ಕಪಟದ ಮೂರು ಅವಸ್ಥೆಗಳನ್ನು ತೋರಲಿ ಎದೆ ಅಡಗಿಸಲು ಮಾಯಾಕ್ಯತನವಾಗಲಿ ಸಮ್ಮನಿಪುದು ಅಂತ ಎಂದೆಂದು ಇದು ನೆನಪಿಗೆ ಬರ್ದಂಗೆ ಮಾಡ್ಕೋಬೇಕು. ಮೂರು ಅವಸ್ಥೆಗಳನ್ನು ಮೀರಿ ನಿಂತಾಗ ನಮಗೆ ನಿಜವಾದ ಇರುವಿನ ಅನುಭವ ಆಗ್ತೈತೆ ನೋಡಿ. ಬಾಳೆದ ಬೆಣ್ಣು ಹಚ್ಚಿ ಸುಖ ಹೊಂದಿದವ್ರು ಯಾರ್ದಾರ? ಸಮಾಧಿಯನ್ನು ಹೊಂದಿ ದುಃಖಿ ಆದವ್ರು ಯಾರ್ದಾರ ಹೇಳಿ? ಸಮಾಧಿಯನ್ನು ಪಡೆದವ ಒಬ್ಬನ ಅವನ ಸುಖದಿಂದ ಇರೋ. ಒಂದು ಎಚ್ಚರಿಕೆ ಅವಸ್ಥಾದ ಬೆಲೆಯಾಗಿ ಏನು ಉಳಿತೈತಿ ಕೊನೆಗೆ? ಅದ್ರಾಗ ಮಾಡಿದ ಏನೆಲ್ಲ ಮಾಡಿದೆ ಕೊನೆಗೆ ಏನು ಉಳಿತೈತಿ ನೋಡ್ಕೊ. ಹಂಗೆ ಇಡೀ ಜನ್ಮದಿನ ಉಳಿತೈತಿ ನೋಡ್ರಿ. ಕನಸು ಹೆಂಗೆ ಬಿದ್ದರೂ ಗಾಢ ನಿದ್ರೆ ಒಳಗೆ ಉಳಿದಿಲ್ಲ. ಹಂಗೆ ಎಚ್ಚರಿಕೆ ಬೇಕಾದಂಗೆ ಬಿದ್ದರೂ ನಿನ್ನ ನಿದ್ದೆ ಹೆದ್ದಿದಾಗ ಎಲ್ಲಿದ್ದಾವು? ಎಚ್ಚರಿಕೆನೂ ಉಳಿದಿಲ್ಲ, ಕನಸನ್ನು ಉಳಿದಿಲ್ಲ.
ಈ ಎಚ್ಚರಿಕೆ ಕನಸಿನ ಲಾಭ ಏನಾಯ್ತು ಅಂದರೆ ನಿನಗೆ ಬೇಕಾದದ್ದು ಏನು ಬೇಡಾದದ್ದು. ಏನು ಲಾಭ ಐತಿ ನಿನಗೆ ಇದ್ರಾಗ ಎಚ್ಚರಿಕೆ ಮತ್ತು ಕನಸಿನ ವ್ಯವಹಾರದಾಗ? ಬೇಕಾದದ್ದು ಐತೇನ ಅದ್ರಾಗ? ಆರಾಮಿರ್ಬೇಕಂತಾನೆ ಆರಾಮ ಐತೇನ ಅದ್ರಾಗ? ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡಾಗ ಆರಾಮ, ಕನಸಿನ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಆರಾಮ. ಏನು ದಿನನಿತ್ಯ ನಾವು ಆರಾಮಿನ ಅನುಭವದಾಗಿರ್ತೇವೆ. ಈ ಎರಡೂ ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡು ನಿದ್ದೆಯೊಳಗೆ ತಿಳಿಲೇ ಇರ್ತೇವೆ ನಾವು. ಆ ಅವಸ್ಥೆನೂ ತಪ್ಪಿಸ್ಕೊಂಡ್ರೆ ನಿಜದ ಎಚ್ಚರಿಕೆಯನ್ನು ನಾವು ಹೊಂದಬೇಕಾಗಿದೆ. ಏನು ಬರುವ ನಿದ್ರೆಯನ್ನು ತಗ್ಗಿಸಬೇಕು. ಅದು ಬಿಡಬೇಕಾಗತ್ತೆ. ನಿದ್ದೆಯನ್ನು ನಾವು ಮೀರಬೇಕು. ಯಾಕಪ್ಪ ನಿದ್ದೆಗೆ ಮರಿ ಹೋಗೋದು? ಧನು ಆಗಿರೋದಿಲ್ಲ. ಯಾಕೆ ಧನು ಆಕೈತಿ ಅಂದರೆ ಧನು ಆಗೋ ಕಾರ್ಬಾರ ಮಾಡ್ತೀವಿ. ಧನು ಆಗೋ ಕಾರ್ಬಾರ ಮಾಡಲಿಲ್ಲ ಅಂದ್ರೆ ದನಿಗೆ ಪ್ರಸಂಗನ ಬರೋದಿಲ್ಲಲ್ಲ. ನಿದ್ದೆಗೆ ಹೋಗೋ ಕೆಲಸ ಏನೈತಿ? ನಿದ್ದೆಯನ್ನು ಮೀರಾಕ ಬರ್ತೈತಿ. ದನದ ವೃತ್ತಿಗೆ ನಿದ್ದೆ ಬೇಕು. ಯಾವ್ದ್ರ ಸಂಬಂಧ ದನಿತಪ್ಪ ಅಂದ್ರೆ ಇಲ್ಲದಲ್ಲಿ ಹುಡುಕಿ ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಸುಖ ಸಿಗ್ತದೆ ಮಾಡಿ ದನದ ಬೇಸರ ನಿದ್ದಿಗೂ ಅಲ್ಲಿ ವಿಶ್ರಾಂತಿ ಸಿಕ್ತಿ. ಅದ್ರ ಆರಾಮಿದ್ನಿ ಅಂತ ಅದ್ರ ಕಡೆ ಲಕ್ಷ್ಯ ಇಲ್ಲ. ಆರಾಮಿನ ಕಡೆ ಲಕ್ಷ್ಯ ಕೊಟ್ಟಾಗ ನಮ್ಗೆ ಇದನ್ನು ಹೋಗ್ಬರ್ತದೆ ನೋಡಿ. ಆರಾಮ ಎಲ್ಲಿ ಐತೆ? ಅದು ಅನ್ಯವಾಗಿ ಇಲ್ಲ, ಅದು ಬೇರೆ ಕಡೆ ಎಲ್ಲಾರು ಇಲ್ಲ, ನಿನ್ನೊಳಗೆ ಇದ್ದದ್ದು. ಅದ್ರ ಕಡೆ ನಾವು ಲಕ್ಷ್ಯ ಕೊಡ್ಬೇಕಾಗೈತಿ. ಹುಡುಕ್ಯಾಡೋದು ಬಿಡೋದು, ಅಲ್ಲೇ ಇಲ್ಲೇ ಹುಡುಕ್ಯಾಡಿಸ್ಬಿಡೋದೇನೈತಿ. ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ನಮ್ಮಲ್ಲಿ ಐತಿ ಅನ್ನೋದು ಹೊಳಿತೈತಿ. ಪ್ರಯತ್ನ ಮಾಡಿದ್ರೆ ಹೊಳಿತೈತಿ. ಪ್ರಯತ್ನ ಮಾಡಲಿಲ್ಲ ಅಂದ್ರೆ ನಿರಂತರ ಪ್ರಯತ್ನದ ಅವಶ್ಯದ ನೋಡ್ರಿ. ಈ ಎಚ್ಚರಿಕೆ ಅವಸ್ಥೆದಾಗ ನಮಗೆ ಬೇಕಾದದ್ದು ಸಿಕ್ಕಿಬಿಟ್ರೆ ನಿದ್ದೆಗೆ ಹೋಗೋ ಕೆಲಸ ಇದ್ದಿದ್ದಿಲ್ಲ ನಮ್ಗೆ. ಜಗತ್ತಿನ ಯಾವ ವಸ್ತುಗಳು ನಮಗೆ ಹಿತ ಕೊಡ್ತಾವೆ ನೋಡ್ರಿ. ಯಾವ ನಿನಗೆ ಸುಖ ಕೊಡ್ತಾವ ಅಂತ ಹಿಡ್ಕೊಂಡು ಯಾವ ನಿನಗೆ ಬಾಧಕ ಅಕ್ಕಾವ, ನಾಳೆ ಅಪ್ರಿಯ ಅಕ್ಕಾವು. ಹೌದಿಲ್ಲ? ಯಾವ ಸುಖರೂಪ ಅಂತ ನೀ ತಿಳ್ಕೊಂಡು ಅವ್ನು ಗಟ್ಟಿಯಾಗಿ ಹಿಡ್ಕೊಂಡು ಕುಂತಿದ್ದಿ, ಅವ ನಾಳೆ ಅಪ್ರಿಯ ಹಾಕೊಂಡ್ಕೊಂಡು ಅವ ನಿನ್ನ ಗಂಟ್ಲು ಕಾಣಕ್ಕ. ಏನು ನೀ ಏನು ಯೋಚನೆ ಮಾಡೋದೆಲ್ಲ ಮಣ್ಣು ಮಸಿ ಯೋಜನೆಯನ್ನು ಮಾಡೋದು. ಎಚ್ಚರಿಕೆ ಅವಸ್ಥೆ ಇದು ಗೈರು ಉಪಯೋಗ ಅನ್ನೋದು ಯಾವಾಗಲೂ ನೆನಪಿಡ್ಬೇಕು ನೋಡಿ. ಇದನ್ನು ಏನೂ ಲಾಭ ಇಲ್ಲ ಇದ್ರಾಗ ಅಂತ ಎಚ್ಚರಿಕೆ ಅವಸ್ಥೆ ಅದು. ಆದರೂ ಇದರಾಗ ಇನ್ನೇನು ಮಾಡಿ ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸಿ ಏನು ಮಾಡಿರೋ ಲಾಭ ಇಲ್ಲ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ತಿಳ್ಕೊಂಡ್ರೆ ಲಾಭ. ಈ ಎಚ್ಚರಿಕೆ ಅವಸ್ಥೆಗೆ ಬಂದದ್ದು ಏನು ಮಕ್ಕಳು ಮರಿಗೆ ಭೂಮಿ ಸೀಮೆ ಆಸ್ತಿ ಗಳಿಸಿಡುವುದೇನಿದೆ ಮಹಾ ಅಪರಾಧ. ಏನು ಮಾಡಬಾರ್ದು ಅಂದಾರ. ಬೇಕಾದ್ರೆ ತಾವು ಮಾಡ್ಕೋತಾರೆ, ನಿನಗೆ ಅದಕ್ಕೆ ಬೇಕಾಯ್ತು. ಹೌದಿಲ್ಲ? ಭಾಳ ಕಾಳಜಿ ರೀ. ಮಗನ ಹೆಸರಲ್ಲಿ ಮೊಮ್ಮಗನ ಹೆಸರಲ್ಲಿ ಹಚ್ಬೇಕು, ಮಗಳ ಹೆಸರಲ್ಲಿ ಹಚ್ಬೇಕು. ಹೌದು, ಯಾರ್ಯಾರು ಭಾಗ ಇರ್ತೈತಿ ಅವ್ರಿಗೆ ಬೇಕೈತಿ ಬಿಡುಪ್ಪ. ಯಾಕೆ ತೆರಿಗೆ ಕೆಡಿಸ್ಕೊತೀನಿ? ಹಚ್ಬೇಕಂದ್ರೆ ನಾವು ಭಾವಿಸ್ಕೊಂಡಂಗೆ ಆಗೋದಿಲ್ಲ. ಅರಿನ ಸಂಬಂಧ ಏನೇನು ಇರ್ತೈತೆ ತಾನು ಒಲ್ಲೆ ಅಂದ್ರೂ ಕೇಳೋದಿಲ್ಲ ರೀ. ಅದ್ರ ಹಠಾತ್ತನೆ ಉಣಿಸೇತಿ ಇರ್ತೈತಿ. ಏನು ಜಡ್ ಶರೀರಕ್ಕೆ ಬಂದೈತೆ, ಏನು ನಿನಗೆ ಬಂದೈತೆ? ಆರಾಮಿಗೆ ಜಡ್ ಬರ್ತೈತಿ, ಶರೀರಕ್ಕೆ ಜಡ್ ಬರ್ತೈತಿ. ಶರೀರ ನಾನನ್ನೋ ಭಾವ ಹೋದ್ರೆ ಜಡ್ಡಿನ ಭಾವ ಯಾರಿಗಿರ್ತೈತಿ? ನಿನಗಿರುವುದೇ ಇಲ್ಲ. ಶರೀರ ಸಂಬಂಧ ಶರೀರ ನಾನು ಭಾವ ಇದ್ರೆ ಇವು ಜಡ್ಡು ಇವು ಚಾಲು ಆಕ್ಕವು. ದೇಹ ಭಾವ ಅಳಿ ದೇವನಾನೆಂಬುದನ್ನು ತಿಳಿ ದೇವರೇ ಉಳಿ ಅಂತ. ಪ್ರತಿಯೊಬ್ಬ ಮಾನವನು ಮಾಡಬೇಕಾದಂಥ ಕೆಲಸ ಇದು. ಇದೇ ಒಂದೇ ಕೆಲಸ. ಉಳ್ಕಿದೆಲ್ಲ ಗೊಳ್ಳು ನೋಡಿ ಕೆಲಸ ಗೀಡಿ ಕೆಲಸ ಅಂತ. ನಿಜದ ಎಚ್ಚರಿಕೆ ಮಾಡ್ಕೊಳಕ್ಕೆ ಒಲ್ಲಿವು ನಾವು.
ಎಲ್ಲಿ ಮಠ ನಿಜದ ಎಚ್ಚರಿಕೆ ನಮಗಾಗುವುದಿಲ್ಲ ಅಲ್ಲಿ ತನಕ ದುಃಖ ನಮಗೆ ಬಿಡೋದಿಲ್ಲ. ಈಗ ಈ ಶರೀರ ಇದ್ದಾಗ ಮೊದಲ ಎಚ್ಚರ ಆಗ್ಬೋದು. ಜಾಗೃತ ಅಂತ ಯಾಕೆ ಹೇಳ, ಎಚ್ಚರ ಆಗಪ್ಪ, ನಿಜದ ಎಚ್ಚರಿಕೆಯನ್ನು ಮಾಡ್ಕೊ, ಅಂದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಮಲಗಿದವನು ಬುದ್ಧಾಪನ, ಎದ್ದವನು ಬುದ್ಧಾಪನ. ಆನಂದಮಯವಾದ ಇರು ಚೈತನ್ಯ ಸ್ವರೂಪ ಏನಿದೆ ಅದು ಏನು ಮಲಗುವುದೂ ಇಲ್ಲ, ಹೇಳುವುದೂ ಇಲ್ಲ. ದುಡ್ಡಿದ್ದವರೆಲ್ಲ ಆರಾಮದಾರ ನೋಡ್ಕೊರಿ, ನೆಮ್ಮದಿ ಕೊಡ್ತೈತಿ ಅದು ದುಡ್ಡು. ಲಕ್ಕದನವಿರಲು ಕೆಡಗುಮ್ ಅಂತಂದ. ಭಾಳಷ್ಟು ದುಡ್ಡು ಏನೈತಲ್ಲ ಅದೇನು ನಮಗೇನು ಹಿತ ಕೊಡೋದು. ಅಷ್ಟರ ಪೂರ್ತಿಯಾಗಿದ್ರೆ ನಾ ಆರಾಮನೇ ಇದ್ದೀನಿ ಬಿಡು ಮರ. ಇದು ಬಂತಂದ್ರೆ ನಮ್ಮನ್ನು ಮಲಗಿಸ್ಕೊಲಿಲ್ಲ, ನಿದ್ದೆ ಆಗ್ತಿಲ್ಲ. ಹಂಗೆ ಅವು ಹೆಚ್ಚಾಕೊಂತ ಹೋಗ ಅದು ಹಪಾಪಿ ಹೆಚ್ಚಾಕೊಂತ ನಮಗನಿಸ್ತೈತಿ ಭಾಳ ಆರಾಮ್ ಇರ್ತಾರ ಅವ್ರಂತ. ಎಲ್ಲಿ ಆರಾಮ್? ಇದಕ್ಕಿಲ್ಲ ಅನ್ನೋದು ಅಷ್ಟ ಚಿಂತೆ ಇರ್ತೈತಿ. ಅದಕ್ಕೆ ಅನಗಾರ ಚಿಂತೆ, ಅದು ಕೆಡಬಾರ್ದು ಅನ್ನೋ ಚಿಂತೆ, ಯಾರ ತೊಗೊಂಡು ಹೋದಾರ ಚಿಂತೆ, ಸಮಿತೈತಿ ಅನ್ನೋ ಚಿಂತೆ. ಹತ್ತಿರ್ತೈತಿ ಅದು. ಸಮಾಧಿ ಹತ್ತಬೇಕಂತಂದ್ರೆ ಪುಸ್ತಕ ಓದೋದು ಅದು ಬೇಕಾಗಿಲ್ಲ. ನಾವು ನಿದ್ದೆ ಮಾಡ್ಬೇಕಾದ್ರೆ ಯಾವ ಪುಸ್ತಕ ಓದಿದಂದ್ರೆ ಸಾಲಿ ಕಲ್ತನ ಶಾನೆ ಆಗ್ತೇನೆ ಅನ್ನೋದು ಇದು ಭ್ರಾಂತನ ವಿಷಯ ನೋಡ್ರಿ. ಯಾರ್ಯಾರು ಎಷ್ಟೆಷ್ಟು ಶಾನೆ ಆಗ್ಯಾರ ನೋಡ್ಕೊಡಿ. ಹಾಗೂ ಹೆಣ್ಣು ಗಂಡು ಗೊಳೇ ಅಂತೀರಿ, ಸಾಲಿ ಕಲ್ತ್ರೆ ಶಾನ್ಯಾರ ಹಾಕ್ಯಾರಂತ. ಭ್ರಾಂತನ ವಿಷಯ ಅದು. ಪೂಜೆ ಮಾಡಕ್ಕೆ ಕಲ್ತಿಂದ ನಿದ್ದೆ ಮಾಡಕ್ಕೆ ಬಂತಾನಪ್ಪ ನಿನಗೆ. ಯಾವ ಪೂಜೆ ಮಾಡಲಿ ಅಂತ ಅವ್ನು ನಿದ್ದೆ ಅದತ್ತಿಲ್ಲ. ಯಾಕ್ರಿ? ಅದು ಗೊತ್ತಾಗಿಲ್ಲ. ಅವ್ನು ಹೆಂಗೆ ಪೂಜೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅವ್ನು ನಿದ್ದೆ ಅದತ್ತಿಲ್ಲ. ಅದನ್ನು ಮಾಡಿದಾಗ ಗೊತ್ತಾಗತ್ತೆ ನೀನು. ಆ ಪೂಜೆ ಹಂಗೆ ಮಾಡೋ ಹಿಂಗೆ ಮಾಡೋ ಅಂತ ಹೇಳ್ತಿರ್ತಾರೆ. ಈ ಕಡೆಯಿಂದ ಗಂಟೆ ಬಾರಿಸು, ಈ ಕಡೆಯಿಂದ ಬರಬೇಡ ಅಂತ. ಅದಲ್ಲ ಈಗ ಹೊಡೆದು ಕಟ್ಟಿ ಹಿಂಗೆ ಏನೇನೇನೇನು ಮಾಡ್ತಿರ್ತಾನೆ. ಎಲ್ಲ ವ್ಯರ್ಥ ರೀ ಇದು. ಏನು ಬೇಕಾಗಿಲ್ಲ ಆಡಂಬರ ಪೂಜೆ ಮಾಡೋದ್ರಿಂದ ಏನು ಲಾಭ ಇಲ್ಲ. ಏನು ಬಿಟ್ಟು ಏನಾರು ಆಕೈತಿ ಅಂದರೆ ಅದನ್ನು ಹೊರಗೆ ಕಟ್ಟಿದ್ರೆ ಬಿಡ್ರಿ. ಇಷ್ಟು ಹೇಳಿದ್ರು ನಮಗಿಲ್ಲ ಅಂದ್ರೆ ಯಾರೇನು ಮಾಡೋದು? ಮಾಡೇ ಬಿಡೋದಪ್ಪ. ಮಾಡೋದು ಲಕ್ಷ್ಮೀ ಪೂಜೆ ಮಾಡಬೇಕ, ಮಾಡಲಿಲ್ಲ ಅಂದ್ರೆ ಬಡತನ ಬರ್ತೈತಿ ನೋಡ್ರಿ. ಹೌದಿಲ್ಲ? ಎಲ್ಲರೂ ಅದನ್ನು ಮಾಡ್ತಿರ್ತಾರೆ. ಲೈಟ್ ಹಚ್ಚಿ ಏನೇನೋ ಮಾಡಿ ಅದಕ್ಕೆ ಇಲ್ಲದಲ್ಲಿ ಹಣ್ಣು ಇವನ್ನ ತಂದು ಬೆಳತಂಕ ಕಾಕೊಂತ ಕುಂತವನು ಯಾರು ಬರ್ಲಂಗೆ ಎಡಿ ಇಟ್ಟು ಯಾಕ್ರಿ ನೋಡ್ಕೊಂತ ಕುಂತ ಬಿಡೋದು ಅವನ್ನೆಲ್ಲ. ಲಕ್ಷ್ಮೀ ಆಕೈತೆ ನಿನಗೆ ಸೌಕರ್ಯಕ್ಕೆ ಬರ್ತೈತೆ ಅಷ್ಟು ಮಾಡಿರಿ. ಪರದೇಶದನ್ನ ಅವ್ರಿಗೆ ಶ್ರೀಮಂತಿಗೆ ಐತಿ, ಲಕ್ಷ್ಮೀ ಪೂಜೆನೂ ಮಾಡೋದಿಲ್ಲ ಅವ್ರು. ಹೌದಿಲ್ಲ? ನೀ ಕಲ್ಪಿಸ್ಕೊಂಡು ಲಕ್ಷ್ಮೀ ಅಂಥೇಳಿ ಆಕಾರ ಅದಕ್ಕೆ ಹೆಣ್ಣು ಅಂತ ಹೇಳ್ಕೊಂಡು ಕುಂತಿ. ಏನು ಹಂಗೆ ಅದರ ಅಂತಾರ ಅವರು. ಹೌದಿಲ್ಲ? ಅವರು ದುಡ್ಡು ಸೌಕರ್ಯಕ್ಕೆ ಆಗ್ಬೇಕಾರೆ ಅವರ ಆಚರಣೆ ಹೆಂಗೈತಿ ಅದನ್ನು ಮಾಡೋಂಗಿಲ್ಲ. ಬರೀ ಪೂಜೆ ಮಾಡ್ಕೊತ ಕೂತು ಸೌಕರ್ಯಕ್ಕೆ ಬರ್ತೈತೆ. ಫೋಟೋ ಇಟ್ಕೊಂಡು ಅಗದಿ ಲೈಟಿನ ಸರ ಹಾಕ್ಕೊಂಡು ಯಾಕ್ರಿ ಎಷ್ಟು ಮಂದಿ ಮುತ್ತೈದಾರನ ಇರ್ತಾನೋ ಏನು ಪೂಜೆ ಆಯ್ತು ನೋಡು ಅಡ್ಡಿಸ್ತಾನ ಮಾಡಿ ಎದಕ್ಕೆ ಬರ್ಬೇಕು? ಹಿಂಗೆ ಹೇಳಿರಿ ಯಾರು ನಂಬುದಿಲ್ಲ ರೀ ನಮ್ಗೆ. ಯಾಕ್ರಿ ಎಂದು ಉದ್ಧಾರ ಆಗ್ಬೇಕು? ಈ ಹುಚ್ಚು ಹೋಗ್ಬೇಕು ನೋಡ್ರಿ. ನಿಜದ ಎಚ್ಚರಿಕೆ ಮಾಡ್ಕೊಳಕ್ ಬಲ್ರಿ ನೋಡಿ. ಬರೀ ಹೊರಗೆ ಏನಾರ ಮಾಡ್ಯಾವಂತಾರೆ. ಏನು
ಜ್ಞಾನ ಸಮಾಧಿಯನ್ನು ನೀವು ಹೊಂದಬೇಕಂದ್ರೆ ಹೊರಗಿಂದ ಎಲ್ಲ ಕೈ ಬಿಡಬೇಕಾಗೈತಿ. ನಿದ್ದೆ ಬಂತಂದ್ರೆ ಹೊರಗಿಂದ ಏನಾರು ಹಿಡ್ಕೊಂಡಿರ್ತೇನೆ ಅಲ್ಲಿ. ಯಾವ್ದಾರ ಮಂತ್ರ ಯಾವ ಇಲ್ರಿ, ಯಾವ ಶಬ್ದನೂ ಇಲ್ಲ ಇಲ್ಲಿ. ಸುಮ್ಮನೆ ಎಲ್ಲ ಹೆಂಗೆ ಕೈ ಬಿಡ್ತೀವಿ ನೋಡಿ. ಶಾಲಿ ಕಲ್ತ ಶಾನ್ಯಾರ ಹಾಕಿ ಅನ್ನೋದು ನಿಮ್ಗೆ ಭ್ರಾಂತಿ ಆಗೈತಿ. ಸಾಧಕನಿಗೆ ಸಾಧಕಾವಸ್ಥೆಯೊಳಗೆ ಜನಸಮೂಹ ವಿಘ್ನಕತೆ ಅನ್ನೋ ಸಂಬಂಧ ಅದಕ್ಕೆ ಸ್ಥಾನ ಪ್ರತ್ಯಾಹಾರ ಹೇಳಿತ್ತು. ಏನು ಜಗ ಬಿಡಬೇಕು ಅಭ್ಯಾಸದ ಸೇವಕ್ಕೆ. ನೀ ಹೊಂದಿದ ನಂತರ ಎಲ್ಲಿದ್ದರೂ ನಡೀತಿತ್ತು. ಆ ಸ್ಥಿತಿ ಪಡೆದ ಮ್ಯಾಗ ಎಲ್ಲಿದ್ದರೂ ನಿನಗೆ ಅದನ್ನು ಅನುಸಂಧಾನ ಮಾಡಬೇಕು. ಅಭ್ಯಾಸದ ಸೇವೊಳಗೆ ಸ್ಥಾನ ಪ್ರತ್ಯಾಹಾರ ಬೇಕು. ಏನು ಏಕಾಂತದೊಳಗಿದ್ದುಕೊಂಡು ಜನಸಮೂಹದಿಂದ ದೂರ ಇದ್ದದನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸದ ಅದು ಗಟ್ಟಿ ಆತಂದ್ರೆ ನೀ ಅನುಭವಕ್ಕೆ ಬಂದ್ರೆ ನೀ ಎಲ್ಲಿದ್ದರೂ ನಡೀತಿತ್ತು. ಏನು ಜಗತ್ತಿನ ವ್ಯವಹಾರ ಎಲ್ಲ ಬೇಸರಾದಾಗ ಬರೋದು ನೋಡ್ರಿ. ಜಗತ್ತೆಲ್ಲ ನಿನ್ನ ಮನಸ್ಸಿನ ಕಲ್ಪನೆ ಆಗಿದೆ. ಅಂದಿಂದೆ ಇನ್ನೊಬ್ಬ ದೇವ್ರದಾನು ಕಲ್ಪಿಸ್ಕೊಂಡು ಕೂತ ಜಗತ್ತು ಐತಿ ಎಲ್ಲ ನಿನ್ನ ಮನಸ್ಸಿನಾಗ ಐತಿ. ಅದು ಎಲ್ಲಿ ಐತಿ ಅಂದರೆ ಮನಸ್ಸಿನಾಗ ಐತಿ. ಜಗತ್ತು ದೇವರು ಎಲ್ಲ ನಿನ್ನ ಮನಸ್ಸಿನ ಕಲ್ಪನೆ ಆದಾಗ ಅದು ನಿನ್ನ ಮನಸ್ಸು ಅಡಗಿದಾಗ ಜಗತ್ತು ಎಲ್ಲಿ ಐತಿ? ಮನಸ್ಸಿರೋ ಮಠ ಜಗತ್ತು. ಮನಸ್ಸು ಅಡಗಿದ ಮ್ಯಾಗ ಇಲ್ಲಿ ಜಗತ್ತು ದೇವರು ಅನ್ನೋ ಭಾವ ಬರೋದು ಇಲ್ಲ. ಎಲ್ಲ ನಿನ್ನ ಮನಸ್ಸಿನ ಕಲ್ಪನಾ ಅಂದಿಂದ ದೇವ್ರೊಬ್ಬ ಮಾಡ್ಯಾನಂತ ಯಾಕೆ ಕಲ್ಪಿಸ್ಕೋತಿ? ಯಾವ ಕಲ್ಪಿಸ್ಕೊಂಡ ನಾವು ಒದ್ದಾಡ್ತಾನೆ, ಯಾವ ಕಲ್ಪಿಸ್ಕೊಂಡಿಲ್ಲ ಅವ ಆರಾಮಣ ಅದಾನ. ಯಾಕ್ರಿ ಈ ಪಶು ಪಕ್ಷಿಗಳು ಕಲ್ಪಿಸ್ಕೊಂಡಾವನ್ರಿ ದೇವ್ರ ಹಂಗದಾವ ಗುಡಿ ಗುಂಡಾರ್ಕದ ಹೋಕ್ಕವ ನಾವು. ಯಾಕ್ರಿ ಏನು ತಮ್ಮ ಏನೈತಲ್ಲ ದಿನಚರಿ ತಿನ್ನೋದು ಇದನ್ನ ಮಾಡೋದು ಬರೀ ಅದಕ್ಕೆ ಆಹಾರಕ್ಕಾಗಿ ಬಡ್ಕೋದು ಮರಿ ತೆಗೆಸ್ತಾವ ಇದನ್ನ ಮಾಡೋದು ಅಷ್ಟೇ ಗೊತ್ತೈತೆವು. ಆ ದೇವರು ದಿನರು ಅನ್ನೋ ಭಾವ ಇಲ್ಲ. ನೀನು ಕಲ್ಪಿಸ್ಕೊಂಡೆ ಇದು ಹುಚ್ಚರ ಶಾಂತಿ ಅದ. ಅಲ್ಲಿ ದೇವ್ರೈತಿ ಇಲ್ಲಿ ದೇವ್ರೈತಿ ಅಂತ ಸುಳ್ಳು ಕಲ್ಪಿಸ್ಕೋತಿ. ಕಲ್ಪಿಸ್ಕೊಂಡು ಸಮಾಧಾನ ಕೆಡಿಸ್ಕೋತೀನಿ ಅಂತ ನೋಡ್ರಿ. ಯಾವ್ದು ಕಲ್ಪನಾ ಮಾಡಲಿಲ್ಲ ಅಂದ್ರೆ ಎಷ್ಟು ಆರಾಮೈತಿ. ಈಗ ಅನುಭವಕ್ಕೆ ಬರ್ತೈತಿ. ಎಲ್ಲಿ ಹೋಗಿಲ್ಲ ಅದು, ಎಲ್ಲಾರು ಹೋಗ್ಬೇಕಾಗಿಲ್ಲ. ಈ ಕಲ್ಪನೆಗಳನ್ನು ಸರಿಸಿ ನೀವು ಮಾಡಿದ ಎಲ್ಲ ಆಲೋಚನೆಗಳನ್ನು ಕಲ್ಪನೆಗಳನ್ನು ಸರಿಸಿದ ಕೂಡಲೇ ನಿನಗೆ ಆ ಸೂತ್ರ ಹತ್ತೈತಿ. ಇದೇ ಮಾಡ್ಬೇಕಾಗೈತಿ. ಇಷ್ಟ ಮಾಡೋದು ಕಠಿಣ ಆಗೈತಿ ನಮ್ಗೆ. ಮತ್ತಿಲ್ಲದಲ್ಲಿ ವಾಸನೆಗಳ ಮೂಲಕ ಕಲ್ಪನೆಗಳು ಹೇಳ್ತಾವ. ಏನಾರ ಮಾಡಕ್ಕೆ ಹಸ್ತೈತಿ, ತೇಕಾಕ್ ಹಸ್ತೈತಿ, ಕುಂಡ್ರು ಕೊಡೋದಿಲ್ಲ. ಅದನ್ನು ಮಾಡಬೇಕು ಇದನ್ನು ಮಾಡಬೇಕು. ಏನಾರ ಮಾಡ್ಬೇಕು ಅನ್ನೋದು ಎಳ್ಳಟ್ಟು ಉಳಿಬಾರ್ದು. ನೀನು ಇಲ್ಲಿ ತನಕ ಮಾಡಿದೆಲ್ಲ ಏನಾಗೈತೆ? ಏನಾರ ಮಾಡೋದ್ರಿಂದ ಧನು ಆಕತಿಲ್ಲ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ನಿನಗಿದ ಧನು ಹೊಕ್ಕೈತಿ. ಎಚ್ಚರಿಕೆಯಾಗ ಏನಾರ ಮಾಡೋದು, ಕನಸಿನಾಗ ಏನಾರ ಮಾಡೋದು, ಅಲ್ಲಿ ಧನುವನ್ನು ಹೊಂದಿದೆ. ಇದ್ದಾಗ ಏನು ಮಾಡಿದೆ ಹಂಗಾರ ಅಂದ್ರೆ ಅಲ್ಲಿ ಧನು ಆಗೋ ಪ್ರಸಂಗನೇ ಇಲ್ಲ. ಏನಾರ ಮಾಡಿದ್ರೆ ಸುಖ ಸಿಗ್ತೈತಿ ಅಂತ ಕಲ್ಪಿಸ್ಕೊಂಡು ಏನು ಮಾಡಲೇ ಇದ್ದಾಗ ಅದು ಅನುಭವ ಬರ್ತೈತಿ. ಈ ತಿಳುವಳಿಕೆಯಿಂದ ಸುಮ್ಮನೆ ಮನಸ್ಸನ್ನು ಸುಮ್ಮನೆ ಇರಿಸಿದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರುವಂಥದ್ದು. ತಿಳುವಳಿಕೆಯ ಫಲ, ಜ್ಞಾನದ ಫಲ ಇದು. ದುಃಖರಹಿತ ಆಗಿರುವುದು ಅಂದ್ರೆ ಜ್ಞಾನದಿಂದ ಸುಖದಿಂದ ಇರ್ಲಿಕ್ಕೆ ಬರ್ತೈತಿ ನಮಗೆ. ನೀ ಜ್ಞಾನ ವಿಚಾರ ಇಲ್ಲೇ ಅವಿವೇಕದೊಳಗೆ ಏನಾರು ಮಾಡ್ಕೋತ ಕೂತು ಮಾತಾಡೋ ದುಃಖ ಹೊಂದವ ನೀನು. ಅದಕ್ಕೆ ಇನ್ನು ಮೆಗರ ಎಚ್ಚರಾಗಿ ಸುಮ್ಮನೆ ಇರಕ್ಕಲಿ ಅಂತ. ಮನಸ್ಸನ್ನು ಸುಮ್ಮನೆ ಮನಸ್ಸು ಮಿಸಕದಂಗೆ ಮಾಡ್ಕೊ. ಆಗಿಂದಾಗ ನಿನಗೆ ಅನುಭವ ಬರ್ತದೆ. ಮನಸ್ಸು ಮಿಸಕಲಿಲ್ಲ ಅಂದ್ರೆ ನೀನು ನಿಜದ ಎಚ್ಚರಕ್ಕೈತಿ. ನಿನಗೆ ಮನಸ್ಸು ಮಿಸಗಿದ್ರೆ ಎಚ್ಚರ ಬರ್ತೈತಿ, ಕನಸರ ತೋರ್ತೈತಿ, ಮತ್ತೆ ನಿದ್ಯಾಗ ಅಡಗ್ತೈತಿ ಧನುವಾಗಿ. ಈ ಮೂರು ಅವಸ್ಥೆಗಳನ್ನು ನಾವು ಮೀರ್ಬೇಕು. ಅವಾಗ ನಿಜದ ಎಚ್ಚರ ಆಕೈತಿ. ಅವಾಗ ನಮ್ಮ ಕೆಲಸ ಮುಗಿದಂಗೆ, ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ ಆತಂತ ಮಹಾತ್ಮರು ಹೇಳಿದ ಪ್ರಕಾರ. ಈ ಮೂರು ಅವಸ್ಥೆಗಳನ್ನು ದಾಟಿ ನಾಲ್ಕನೇ ಅವಸ್ಥೆ ಒಳಗೆ ನಿಂತು ಅದನ್ನು ಅನುಭವ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಮೂರು ಶರೀರಗಳನ್ನು, ಮೂರು ಅವಸ್ಥೆಗಳನ್ನು, ಮೂರು
ಜೀವತ್ವ ಯಾಕ್ರಿ ವಿಶ್ವ ತೈಜಸ್ಸ ಪ್ರಾಜ್ಞೆ ಜೀವತ್ರಯ ಮೂರು ಜೀವತ್ರಯವನ್ನು ಮೂರು ಗುಣಗಳನ್ನು ಮೀರಿ ನಿಂತಾಗ ನಮ್ಮ ನಿಜದ ಎಚ್ಚರ ನಮಗಕ್ಕೈತಿ ಅನ್ನೋದು ಅನುಭವದ ಮೇಲೆ 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 ತಂದು ಕೊಡ್ತು ನಮ್ಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ಮತ್ತು ಇದ್ರ ಬಗ್ಗಿನ ಇದ್ರಾಗ ಮೂರು ಶರೀರದಾಗ ಮೂರು ಅವಸ್ಥೆ ಒಳಗೆ ಯಾಕ್ರಿ ಮೂರು ಜೀವತ್ರಯದೊಳಗೆ ತಿರುಗತಿಯಲ್ಲ ಮೂರು ಗುಣಗಳು ಸತ್ವಗುಣ ರಜೋಗುಣ ಇದ್ರ ಬೆನ್ನು ಹತ್ತಿ ಜನ್ಮ ಅಂತ ತಿರ್ಗಾಕತಿ ಅಲ್ಲ ಒಂದು ಇವುಗಳನ್ನೆಲ್ಲ ಮೀರಿ ನಿಂತು ನಾವು ಅನುಭವ ಮಾಡ್ಕೋಬೇಕಾಗೈತಿ. ಬಿಡ್ರಿ. ಅಲ್ಲಿ ಬುಕ್ ಅದಾವ ಮಲ್ಕಾಜಿ ಒಂದಷ್ಟು ಓದಲ್ಲಿ ಮ್ಯಾಗ ಇಟ್ಬಿಡೋಣ ಯಾರು ಓದವ್ರಿಗೆ ಅನುಕೂಲ ಆಕೈತಿ ಅದೊಂದು ಲೈಬ್ರರಿ ಮಾಡಿಬಿಡೋಣ ಮ್ಯಾಲ ಅವ್ನು ಇಟ್ಕೊಂಡು ಕುಂಡ್ರದು ಏನೈತೆ ಬುಕ್ ಹೌದಿಲ್ಲ ಯಾರು ಬೇಕಾದವ್ರು ಬಂದು ಅಲ್ಲಿ ಓದ್ಬೋದು.